ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022 ಪರಮ ಪೂಜ್ಯ ಶ್ರೀ ಗುರುಮಹಂತ ಸ್ವಾಮಿಗಳು ಚಿತ್ತರ್ಗಿ ಶ್ರೀ ವಿಜಯಮಾಂತೇಶ ಸಂಸ್ಥಾನ ಮಠ ಇಳಕಲ್ ಇವರ ಶುಭಾಶೀರ್ವಾದದೊಂದಿಗೆ ಹಾಗೂ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ವಚನ ಸಾಹಿತ್ಯ ಕುರಿತಂತೆ ಆನ್ಲೈನ್ ಝೂಮ್ ಮೀಟಿಂಗ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 192ನೆಯ ಕಾರ್ಯಕ್ರಮ. ಈ ಎಲ್ಲ ಹಿಂದಿನ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯ ಕ್ಷೇತ್ರವನ್ನು ಹಾಗೂ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯನ್ನು ಶ್ರೀಮಂತಗೊಳಿಸಿದಂಥ ಎಲ್ಲ ವಿದ್ವಾಂಸ ಮಹನೀಯರುಗಳಿಗೂ ಕೂಡ ಈ ಮೂಲಕ ನಾವು ಕೃತಜ್ಞತೆಗಳು ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿದಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಕಳೆದ 4 ವಾರದಿಂದ ಇಂದಿನ ಕಾರ್ಯಕ್ರಮವನ್ನು ಹಿಡಿದು 5ನೇ ವಾರ ಕಳೆದ 5 ವಾರದಿಂದ ವಚನ ಗಾಯನ ಮತ್ತು ವಿಶ್ಲೇಷಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ವಚನ ಗಾಯನವನ್ನು ಮಾಡಿದಂಥವರು ಸಂಗೀತ ಮತ್ತು ನೃತ್ಯ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ವಿದ್ಯಾರ್ಥಿನಿಯರುಗಳು ಹಾಗೂ PhDಯನ್ನು ಮಾಡ್ತಿರ್ತಕ್ಕಂಥ ಸಂಶೋಧಕರು. ಒಟ್ಟು 15 ವಿದ್ಯಾರ್ಥಿಗಳು ನಮ್ಮ ಈ ಕಾರ್ಯಕ್ರಮದ ವಚನ ಗಾಯನವನ್ನು ಮಾಡಿದರೆ. ಹಾಗೆ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ನ 15 ವಿದ್ವಾಂಸಗಳು ಈ ವಚನಗಳನ್ನು ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಬಹಳ ಹೆಮ್ಮೆಯ ಸಂಗತಿ ಅಂದರೆ ಬಹಳಷ್ಟು ಜನ ಈ ಕಾರ್ಯಕ್ರಮವನ್ನು ಕುರಿತು ಅತ್ಯಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗೂ ತಮ್ಮ ಶ್ರೇಷ್ಠವಾದ ಚಿಂತನೆಗಳನ್ನು ಹಾಗೂ ಅವರ ವಿಮರ್ಶೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಹಾಗಾಗಿ ಒಂದು ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾಗಿ ಮೂಡಿ ಬಂದಿದೆ. ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂತಹ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಪ್ರಾಧ್ಯಾಪಕರಾದಂಥ ಹಾಗೂ ಹಸ್ತಪ್ರತಿ ವಿಭಾಗ ಮತ್ತು ಸಂಗೀತ ಮತ್ತು ನೃತ್ಯ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ವೀರೇಶ್ ಬಡಿಗೇರವರು, ಸ್ವತಃ ಸಂಗೀತಗಾರರಾಗಿರುವಂತಹ, ಸ್ವತಃ ಹಾರ್ಮೋನಿಯಂ ವಾದಕರಾಗಿರುವಂಥ ಡಾಕ್ಟರ್ ವೀರೇಶ್ ಬಡಿಗೇರವರು ಇಂಥ ಸುಂದರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮಗೆಲ್ಲ ಗುಣಪಡಿಸಿದ್ದಾರೆ. ಅವರಿಗೆ ಪ್ರಥಮವಾಗಿ ಧನ್ಯವಾದಗಳನ್ನು ಈ ಮೂಲಕ ನಾವು ಅರ್ಪಿಸ್ತೇವೆ. ಹಾಗೆಯೇ ಕುಲಪತಿಗಳಾದಂಥ ಡಾಕ್ಟರ್ ಪರಮಶಿವಮೂರ್ತಿಯವರು ಕೂಡ ಈ ಕಾರ್ಯಕ್ರಮವನ್ನು ಸಾಗು ಮಾಡಲು ಅನುಮತಿಯನ್ನು ನೀಡಿದ್ದಕ್ಕಾಗಿ ಅವರಿಗೂ ಕೂಡ ಈ ಮೂಲಕ ನಾವು ಧನ್ಯವಾದಗಳು ಹಾಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಹಿಂದಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂಥ ಡಾಕ್ಟರ್ ವೀರೇಶ್ ಬಡಿಗೇರ್ ಹಾಗೂ ಕೊಪ್ಪಳದ ಸಂಗೀತ ಶಿಕ್ಷಕರಾದಂಥ ವಿಜಯಲಕ್ಷ್ಮಿ ಈಶ್ವರ್ ಅವರು, ಶ್ರೀಮತಿ ವಿಜಯಲಕ್ಷ್ಮಿ ಈಶ್ವರ್ ಅವರು ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕರಾದಂಥ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಾಗೂ ವಿಶ್ಲೇಷಣೆಯನ್ನು, ವಚನ ಗಾಯನ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವ್ರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸೋಣ. ಮೊಟ್ಟ ಮೊದಲನೇದಾಗಿ ಇವತ್ತಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಂಥ
ಶ್ರೀ ಗಣೇಶ್ ರಾಯಬಾಗಿಯವರು ನಮ್ಮೊಂದಿಗೆ ವಚನ ಗಾಯನವನ್ನು ಕುರಿತು ವಚನ ಗಾಯನವನ್ನು ಹೇಗೆ ಹಾಡಬೇಕು, ಅದಕ್ಕೆ ಇರಬೇಕಾದಂಥ ಮೌಲ್ಯಗಳು ಏನು ಅಂತಕ್ಕಂಥದ್ದನ್ನು ನಮ್ಮೊಂದಿಗೆ ಪ್ರಾಸ್ತಾವಿಕವಾಗಿ ನುಡಿಗಳನ್ನು ಹಂಚಿಕೊಳ್ಳಿದ್ದಾರೆ. ಅವರು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೋಬೇಕಂತ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಚನ ಮಂದಾರ ವೇದಿಕೆ ವತಿಯಿಂದ ಸಂಗೀತ ನೃತ್ಯ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರ ಸಹಕಾರದೊಂದಿಗೆ ಜೊತೆಗೆ ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಈ ಒಂದು ವಿಶೇಷವಾದಂತಹ ವಚನ ಗಾಯನ ಮತ್ತು ವಿಶ್ಲೇಷಣೆ ಕಾರ್ಯಕ್ರಮ ನಡೀತಾ ಇರೋದು ಬಹಳ ಸಂತೋಷ ತರುತ್ತೆ. ಯಾಕಂದ್ರೆ ಇಂಥ ಕಾರ್ಯಕ್ರಮಗಳು ಆಗೋದು ಬಹಳ ವಿಶೇಷ ಅಂತ ನನಗೆ ಅನ್ಸತ್ರಿ. ಯಾಕಂದ್ರ ಎಲ್ಲರ ನೋಡಿದ್ರೆ ನೀವು ವಚನದ ಹಾಡುಗಳು ಸಂಗೀತ ಕಾರ್ಯಕ್ರಮಗಳನ್ನ ನಿರಂತರ ಮಾಡ್ತಿರ್ತಾರೆ, ಪ್ರವಚನ ನಡೀತಿರ್ತಾವೆ. ವಚನ ಗಾಯನನ ಅಂದ್ರೆ ಏನು, ಹೆಂಗಿರ್ಬೇಕು, ಗಾಯಕರು ಅದ್ರ ಬಗ್ಗೆ ಏನ್ ಹೇಳ್ತಾರ ಇಂತೆಲ್ಲ ವಿಷಯ ಬಗ್ಗೆ ಮಾತಾಡಕ್ ಒಂದು ಒಳ್ಳೆಯ ವೇದಿಕೆಯನ್ನ ವಿಜಯ್ ಕುಮಾರ್ ಕಮಾರ್ ಸರ್ ಶರಣರವರು ವೇದಿಕೆಯನ್ನು ಕಲ್ಪಿಸಿಕೊಟ್ಟಾರ. ಮೊದಲಿಗೆ ನಾನು ಎಲ್ಲರಲ್ಲಿ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ, ನಾನು ಗಾಯಕ ಆಗಿರೋದ್ರಿಂದ ಮಾತಾಡೋಕ ಸ್ವಲ್ಪ ಅಷ್ಟು ನಮ್ಗ, ಯಾಕಂದ್ರೆ ಹಾಡೋರಿಗೆ ಗೊತ್ತಿದೆ ನಿಮ್ಗೆ, ಹಾಡಂದ್ರೆ 1 ತಾಸು ಹಾಡ್ ಬಿಡ್ತೀವಿ ನಾವು. ಮಾತಾಡಂದ ತಕ್ಷಣ ಅದೊಂದು ಏನೋ ಒಂದು ಗುಡ್ಡ ಎತ್ತದಂಗ ಅನ್ಸುತ್ತೆ ನಮ್ಗೆ ಆಕ್ಚುಲಿ. ಆದ್ರೂ ನಾನು ಪ್ರಯತ್ನ ಮಾಡ್ತೀನಿ. ನಾನು ಕಮ್ಮಾರ್ ಸರ್ ಜೊತೆ ಸ್ವಲ್ಪ ಹಂಗೆ ಚರ್ಚೆ ಮಾಡಿದಾಗ ಒಂದಿಷ್ಟು ನನಗೆ ಅನ್ಸಿದ್ದನ್ನ ತಮ್ಗೆ ಹೇಳ್ತೀನಿ. ತಾವೆಲ್ಲ ಇಷ್ಟ ಪಡ್ತೀರಂತ ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ವಚನ ಗಾಯನ, ಇದು ಈಗ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಮೊದಲ ಬಾರಿಗೆ ಏನಪ್ಪಾ ಅಂದ್ರೆ ವಚನವನ್ನ ಸಂಗೀತಕ್ಕೆ ಅಳವಡಿಸಿ ಹಾಡಬಹುದು ಅಂತ ಹೇಳಿ ಒಂದು ಹೊಸ ಪ್ರಯೋಗನ ಮಾಡಿದ್ರು. ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ವಚನ ಹಾಡಕ್ಕೂ ಬರೋದಿಲ್ಲ ಅಂತ ಹೇಳಿ ಒಂದಿಷ್ಟೆಷ್ಟೋ ಜನರು ಹೇಳ್ತಿದ್ರು, ಕೇವಲ ಅದು ಓದೋದಕ್ಕಷ್ಟೇ, ಜಸ್ಟ್ ಪಠಣ ಮಾಡ್ಲಿಕ್ಕಷ್ಟೇ ಅಂತ ಹಿಂಗೇನೋ ಇತ್ತು. ಬಟ್ ಅದನ್ನ ವಚನವನ್ನು ಕೂಡ ಹಾಡಬಹುದಂತೆ ರಾಗಬದ್ಧವಾಗಿ, ತಾಳಬದ್ಧವಾಗಿ. ಯಾಕಂದ್ರೆ ನೀವು ಎಷ್ಟೋ ವಚನಗಳು ನೋಡ್ರಿ, ಆರಾಮಾಗಿ ಭಜನ್ ಟೇಕದಾಗ, ದಾದ್ರಾದಾಗ, ಝಪ್ತಾಲ್ದಾಗ, ರೂಪಕದಾಗ, ದೀಪ್ ಚಂದಿ ಒಳಗ ಎಲ್ಲಾ ತಾಳದಾಗೂ ನಾವು ಹಾಡ್ಬೋದು. ಯಾಕಂದ್ರೆ ನಾವೇ ಹಾಡ್ತಿರ್ತೀವಿ ಎಲ್ಲಾ ತಾಳದಾಗ. ಹಾಗಾಗಿ ವಚನ ಅನ್ನೋದು ಎಕ್ದಮ್ ಪರ್ಫೆಕ್ಟ್ ಟು ಸಿಂಗ್, ಹಾಡ್ಲಿಕ್ಕೆ ಪರ್ಫೆಕ್ಟ್ ಇದೆ. ಇದು ಹಾಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಚಾನ್ಸೇ ಇಲ್ಲ. ಯಾಕಂದ್ರೆ ಅಲ್ಲಿ ಅಷ್ಟು ಸರಳವಾಗಿ ನಾವು ತಾಳಕ್ಕೆ ಕುಂದಿಸಿ ಹಾಡ್ತೀವಿ. ಒಂದೇದ್ದು. ಎರಡನೇದೇನಪ್ಪಾ ಅಂತಂದ್ರೆ ವಚನ ಗಾಯನ ಸಂಯೋಜನೆ ಅಂತ ಬರುತ್ತೆ, ಅಂದ್ರೆ ರಾಗ ಸಂಯೋಜನೆ ಅಂತ ಬರುತ್ತೆ. ಅಲ್ಲಿ ಏನಪ್ಪಾ ಅಂತಂದ್ರೆ ನಾವು ಒಂದ್ ಯಾವ ಗೀತೆಯನ್ನ, ಭಾವಗೀತೆಯನ್ನ ಮಾಡಬಹುದು, ಅಥವಾ ದಾಸರ ಪದಗಳನ್ನ ಸಂಗೀತ ಸಂಯೋಜನೆ ಮಾಡುವಾಗ, ಅಥವಾ ವಚನಗಳನ್ನ ವಿಶೇಷವಾಗಿ ಮಾಡುವಾಗ ಅಲ್ಲಿ ಏನು ಭಾವ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಸಣ್ಣ ಎಕ್ಸಾಂಪಲ್ ಅಂದ್ರೆ, ಹೊತ್ತಾರೆ ಎದ್ದು ಅಗ್ಗಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಅಂತ ಹೇಳಿ ಬಸವಣ್ಣವರ ವಚನ ಇದೆ. ಅಲ್ಲಿ ಅವ್ರು ಹೇಳ್ಬಿಟ್ಟಾರ, ವಚನದಲ್ಲಿ ಹೇಳ್ಬಿಟ್ರೆ ಹೊತ್ತಾರೆ ಎದ್ದು ಅಂದ್ರೆ ಮಾರ್ನಿಂಗ್. ಸೊ ನಾವು ಅದನ್ನ ಟ್ಯೂನ್ ಮಾಡ್ಬೇಕಾದ್ರೆ ಅದು ನಾವು ಮಧ್ಯರಾತ್ರಿ ರಾಗದ ಯಮನ್ ರಾಗದಲ್ಲಿ, ಇದು ಮಾಲ್ಕೋನ್ಸ್ ರಾಗದಲ್ಲಿ ಮಾಡಿದ್ಯೋ ಅಥವಾ ಈವ್ನಿಂಗ್ ರಾಗ ಯಮನ್ ಮಾಡಿದ್ವಿ ಅಂತಂದ್ರೆ ಅದಕ್ಕಷ್ಟು ಹಾಡಬಹುದು, ಬಟ್ ಅದು ಆ ಭಾವಕ್ಕೆ ಸೆಟ್ ಆಗೋದಿಲ್ಲ. ಅದನ್ನ ನಮ್ಮ ಗುರುಗಳು, ಶಿಲ್ಪಾ ರಾಯ್ಕರ್ ಗುರುಗಳು ಅಹಿರ್ ಬೆಹರವ್ ಅಂತ ಒಂದು ಮಾರ್ನಿಂಗ್ ರಾಗ ಇದೆ. ಆ ರಾಗದಲ್ಲಿ ಅವ್ರು ನೋಡ್ರಿ ಒಂದೇ ಲೈನ್ ಹಾಡ್ತೀನಿ, ಅದು ಅನ್ಸುತ್ತೆ ಈಗ ಮುಂಜಾನೆ ಆತೇನೋ, ನಾವು ಲಿಂಗ ಪೂಜೆ ಮಾಡೋಣೇನೋ ಅಂತೇಳಿ ಅಗ್ಗವಣಿ ಪತ್ರೆ ತಂದು ಲಿಂಗವನ್ನು ಪೂಜಿಸ್ಬೇಕೇನೋ ಅನ್ನೋ ಭಾವ ಬರುತ್ತೆ. ಒಂದ್ ಲೈನ್ ಹಾಡ್ತೀನಿ ನೋಡ್ರಿ. ಅಂತೇಳಿ
ಅಗ್ರವಣಿ ಪಾತ್ರೆಯ ತಂದು ಹೊತ್ತು ಹೋಗದ ಮುನ್ನ ಹೊತ್ತು ಹೋಗದ ಮುನ್ನ ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಆ ಆ ದೀಪ್ ಸಂಧಿ ತಾಳದಲ್ಲಿ ಇದೆ. ಬಹಳ ಬಹಳ ಸುಂದರವಾಗಿ ನಮ್ಮ ಗುರುಗಳು ಅದನ್ನ ಕಂಪೋಸ್ ಮಾಡ್ಯಾರ. ಯಾಕೆ ನಾನು ಹೇಳಿದೆ ಅಂದ್ರೆ ಆ ಭಾವ ಏನಿದೆಯಲ್ಲ ಅದ್ರ ತಕ್ಕಂಗ ರಾಗಗಳನ್ನ ನಾವು ಚೂಸ್ ಮಾಡಿದಾಗ ಅದು ಇನ್ನೂ ಹೆಚ್ಚು ಚೆನ್ನಾಗಿ ಕೇಳಿ ಬರುತ್ತೆ. ಅಂದ್ರೆ ಕೇಳೋರಿಗೆ ಅದು ಅರ್ಥ ಆಗುತ್ತೆ, ಆ ಭಾವ ಸರಿಯಾಗಿ ಮುಟ್ಟುತ್ತಂತ ನಂದೊಂದು ವಿಚಾರ. ಅದೇ ರೀತಿ ಈಗ ಒಂದಿಷ್ಟು ವಚನ ಇದು ಗಾಯನ ಶೈಲಿಗಳಿದಾವೆ. ಏನಪ್ಪಾ ಅಂದ್ರೆ ಜಾನಪದ ಸಂಗೀತ ಇರ್ಬೋದು, ಭಾವಗೀತೆಗಳ ಒಂದು ಶೈಲಿ ಇರ್ಬೋದು, ಶಾಸ್ತ್ರೀಯ ಸಂಗೀತ ಶೈಲಿ ಇರ್ಬೋದು. ಪ್ರತಿಯೊಂದು ಶೈಲಿ ಒಳಗೆ ಅದರದೇ ಆದ ಒಂದಂತ ಒಂದು ಒಂದು ಛಾಪು ಇರುತ್ತೆ. ಹಾಗಾಗಿ ವಚನ ಏನಪ್ಪಾ ಅಂದ್ರೆ ಇಲ್ಲಿ ವಚನ ಸಾಹಿತ್ಯಕ್ಕೆ ಭಾವ ಬಹಳ ಇಂಪಾರ್ಟೆಂಟ್. ಸುಮ್ನೆ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ಬೇಕಂದ್ರೆ ಒಂದು ಜಾನಪದ ಗೀತೆ, ಚೆಲ್ಲಿದರು ಮಲ್ಲಿಗೆಯ ಬಳಸುವೆರಿ ಮ್ಯಾಲೆ, ಇದು ಆ ಜಾನಪದ ಶೈಲಿಗೆ ಆ ಹಾಡಿಗೆ ಬಹಳ ಸೂಕ್ತ ಇದೆ. ಎಲ್ಲರೂ ಅದನ್ನ ಇಷ್ಟಪಡ್ತಾರೆ. ಇದೇ ಶೈಲಿಯಲ್ಲಿ ನಾವು ವಚನ ಹಾಡ್ಬೋದು, ತಪ್ಪಂತ ನಾ ಹೇಳ್ತಾ ಇಲ್ಲ. ಆದ್ರೆ ಭಾವ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ಗಮನಿಸಿ. ಸಪೋಸ್ ನಾವು ಅದನ್ನ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ನನಗೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವಾ. ಸೇಮ್ ಅದೇ ಹಾಡನ್ನ ಅದೇ ಟ್ಯೂನ್ ಅಲ್ಲಿ ಹಾಡಿದೆ. ಅದೇ ಈಗ ಆ ಭಾವಕ್ ತಕ್ಕಂಗೆ ತೋಟಪ್ಪ ಉತ್ತಂಗಿಯವ್ರ ಒಂದು ಟ್ಯೂನ್ ಮಾಡ್ಯಾರ. ಅದನ್ನ ಒಂದ್ಸರಿ ಕೇಳ್ರಿ, ಅದೇ ಅನ್ಸುತ್ತೆ ಹೇಳ್ರಿ. ಆ ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಬಂಧು ನೀನು, ಬಳಗ ನೀನು, ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು. ಹೀಗೆ ಒಂದು ಏನಪ್ಪಾ ಅಂದ್ರೆ ವಚನ ಗಾಯನ ಅಂತಂದ್ರೆ ಅದರದೇ ಆದ ಒಂದು ಶೈಲಿ ಖಂಡಿತ ಇದೆ. ಅದನ್ನ ಹೊಸ ಪ್ರಯೋಗಗಳಲ್ಲಿ ಕೆಲವೊಮ್ಮೆ ಶಾಸ್ತ್ರೀಯ ಸಂಗೀತಕ್ಕೆ ಅಳವಡಿಸಿ ಕೂಡ ಹಿಂದೂಸ್ತಾನಿ ಶಾಸ್ತ್ರೀಯದ ಬಡಾಕಿಯಲ್ಲಿ ಯಾವ ರೀತಿ ಹಾಡ್ತೀವಿ ಹಂಗ ವಚನದ ಲೈನ್ಗಳನ್ನ ತಗೊಂಡು ಒಂದಿಷ್ಟು ಪ್ರಯೋಗಗಳು ಬಹಳಷ್ಟು ಪಂಡಿತರು ಮಾಡ್ಯಾರ. ನಾನು ಒಂದೆರಡು ಸರಿ ಮಾಡೀನಿ. ಬಟ್ ಗಾಯನ ಅಂತ ಬಂದಾಗ ಆ ಸಾಹಿತ್ಯಕ್ಕೆ ಒತ್ತು ಕೊಡ್ಬೇಕಾದ್ರೆ ಅದನ್ನ ಸುಗಮ ಸಂಗೀತ ರೂಪದಲ್ಲೇ ನಾವು ಮಾಡೋದು ಬಹಳ ಮುಖ್ಯ ಅಂತ ನನಗೆ ಅನ್ಸುತ್ತೆ ವೈಯಕ್ತಿಕವಾಗಿ. ಇಷ್ಟು ಇದ್ರ ಬಗ್ಗೆ ಒಂದಿಷ್ಟು ನಾನು ತಿಳಿದಷ್ಟು ನಾನು ತಮ್ಮ ಮುಂದೆ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ನನಗ ಈ ಒಂದು ಅವಕಾಶ ಕೊಟ್ಟಂತಹ ಎಲ್ಲ ಶರಣರಿಗೆ, ವಚನ ಮಂದಾರ ಗ್ರೂಪ್ ಅವರಿಗೆ, ಎಲ್ಲರಿಗೂ, ನಮ್ಮ ಶೆಟ್ಟರ್ ಮೇಡಮ್ ಅವರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ನಮ್ಮ ಸರ್ ಅವರು ಒಂದು ರಿಕ್ವೆಸ್ಟ್ ಮಾಡಿದ್ರು, ನೀವೊಂದು ವಚನವನ್ನು ಹಾಡಬೇಕು ಅಂತ ಹೇಳಿ. ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರು ಹಾಡಿದಂತಹ ರಾಗ್ ಭೂಪಾಲಿಯಲ್ಲಿ ಇರ್ತಕ್ಕಂತಹ ಒಂದು ಪ್ರಣತೆ ಇದೆ ಬತ್ತಿ ಇದೆ ಎಂಬ ಒಂದು ವಚನ ಒಂದು 2 ನಿಮಿಷದಲ್ಲಿ ಹಾಡಿ ನಾನು, ಯಾಕಂದ್ರೆ ಇವತ್ತು ಬಹಳಷ್ಟು ಜನ ಹಾಡೋರಿದ್ದಾರೆ, ವಿಶ್ಲೇಷಣೆ ಮಾಡೋರಿದ್ದಾರೆ, ಅವರು ಕೂಡ ಶುಭ ಹಾರೈಕೆಗಳನ್ನ ತಿಳಿಸ್ತೇನೆ. ಒಂದು ವಚನ ಅಲ್ಲಮ್ಮ ಪ್ರಭುದೇವರದು. ಆ ಪ್ರಣತಿದೆ ಬತ್ತಿದೆ ಜ್ಯೋತಿ ಬೆಳಗುಡೆ,
ಪ್ರಣತೆ ಇದೆ ಭಕ್ತಿ ಇದೆ ಜ್ಯೋತಿ ಬೆಳಗುಡೆ ಪ್ರಣತೆ ಇದೆ ಭಕ್ತಿ ಇದೆ ಜ್ಯೋತಿ ಬೆಳಗುಡೆ ತೈಲವಿಲ್ಲದೆ ತೈಲವಿಲ್ಲದೆ ಪ್ರಭೆ ತಾನಿಲ್ಲಿಯದೋ ತೈಲವಿಲ್ಲದೆ ಪ್ರಭೆ ತಾನಿಲ್ಲಿಯದೋ ಪ್ರಣತೆ ಇದೆ ಭಕ್ತಿ ಇದೆ ಜ್ಯೋತಿ ಬೆಳಗುಡೆ ಗುರುವಿದೆ ಲಿಂಗವಿದೆ ಶಿಷ್ಯನ ಸುಜ್ಞಾನೋದಯವಾಗದ ನತ್ತರ ಭಕ್ತಿಗೆಲ್ಲಿಯದು ಭಕ್ತಿಯೆಲ್ಲಿಯದು ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೊಡೆ ಸೋಹಂ ಎಂಬುದ ಕೇಳಿ ಆ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದುಡೆ ಅತಿಗಳೆವ ಗುಹೇಶ್ವರ ಅತಿಗಳೆವ ಗುಹೇಶ್ವರ ಪ್ರಣತೆ ಇದೆ ಭಕ್ತಿ ಇದೆ ಜ್ಯೋತಿ ಬೆಳಗುವೊಡೆ ಜ್ಯೋತಿ ಬೆಳಗುವೊಡೆ ಜ್ಯೋತಿ ಬೆಳಗುವೊಡೆ ಜ್ಯೋತಿ ಬೆಳಗುವೊಡೆ ಧನ್ಯವಾದಗಳು. ನಾವು ಹೇಳಿದ್ದ ಮಾತುಗಳು ಇನ್ನ ಸಿಂಕ್ ಆಗ್ಬೇಕು ನಮಗೆ ಅಂತ ಅನ್ಸುತ್ತೆ. ಬಹಳ ಒಂದು ಸುಂದರವಾದ ಪೂರ್ವ ಪೀಠಿಕೆಯನ್ನು ಹಾಕಿಕೊಟ್ಟಿದ್ದೀರಿ. ನಿಮ್ಮ ಆ ವಿಶ್ಲೇಷಣೆಯ ಜಾನಪದ ಶೈಲಿಗೂ ಆಮೇಲೆ ವಚನ ಗಾಯನಕ್ಕೂ ಹಾಡುವಂಥ ಆ ಒಂದು ಡಿಫ್ರೆನ್ಸಿಯೇಷನ್ ಏನಿದೆಯಲ್ಲ ಭಾಳ ಅದ್ಭುತವಾದಂಥ ನಮ್ಮ ಯುವ ಸಂಗೀತಗಾರರು ಯಾರು ಗಾಯಕರ ಆಗಬೇಕು, ಯಾರು ವಚನ ಸಾಹಿತ್ಯವನ್ನು ಹಾಡಬೇಕನ್ನೋರಿಗೆ ಅತ್ಯುತ್ತಮವಾದಂಥ ಕೆಲವು ಸಂಗತಿಗಳನ್ನು ತಿಳಿಸ್ಕೊಟ್ಟಿದ್ದೀರಿ ಸರ್. ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಇಳಕಲ್ ಮಠದಲ್ಲಿ ಸರ್ ಧನ್ಯವಾದಗಳು ಸರ್ ತಮಗೂ ಕೂಡ. ಇಳಕಲ್ ಮಠದಲ್ಲಿ ಇಡೀ ತಿಂಗಳ ಸಪ್ತಾಹದಲ್ಲಿ ತಮ್ಮದು ಕೊಡುಗೆ ಇದೆ ಅಂತ ಕೇಳ್ಪಟ್ಟೆ. ನಮ್ಮ ಎಲ್ಲ ಅಕ್ಕನ ಬಳಗದ ಸದಸ್ಯರು ಕೂಡ ಹೇಳಿದರು. ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಪ್ರಣತ ಇದೆ ಭಕ್ತಿ ಇದೆ ನಾವು ಬಹಳಷ್ಟು ಆರಾಧಿಸಿಕೊಂಡು ಬಂದಂಥ ಪಂಡಿತ್ ವೆಂಕಟೇಶ್ ಕುಮಾರ್ ಅವರ ರಾಗ ಸಂಯೋಜನೆಯಲ್ಲಿ ಬಹಳ ಅದ್ಭುತವಾಗಿ ಮೂಡುವಂತು ಅದೇ ರಾಗ್ ಭೋಪಾಲ್ನಲ್ಲಿ ತಾವು ಪ್ರಸ್ತುತಪಡಿಸಿದ್ರಿ. ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವತಿಯಿಂದ ಹಾಗೂ ಸಂಗೀತ ಮತ್ತು ನೃತ್ಯ ವಿಭಾಗ ಹಂಪಿ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದವರಿಂದಲೂ ಕೂಡ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಮೊದಲನೆಯ ವಚನ ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಆ ಬಸವಣ್ಣನವರ ಒಂದು ವಚನ ಗಾಯನವನ್ನು ನೋಡ್ಕೊಂಬರೋಣ.
ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ, ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ, ಉಣ್ಣದೆ ಹೋಗದಿರಾ ನಿನ್ನ ಮಡದಿಗಿರಲೆಂದೆಡೆ, ಮಡದಿಯ ಕೃತಕ ಬೇರೆ, ನಿನ್ನ ಮಡದಿಗಿರಲೆಂದೆಡೆ, ಮಡದಿಯ ಕೃತಕ ಬೇರೆ, ನಿನ್ನ ಒಡಲು ಕಡೆಯಲು ಮತ್ತೊಬ್ಬನಲ್ಲಿಗೆ ಅಡಕೆದೆ ಮಾಡ್ಬಳೆ. ಹೆರರಿಗಿಕ್ಕಿ ಹೆಗ್ಗುರಿಯಾಗಬೇಡ, ಹೆರರಿಗಿಕ್ಕಿ ಹೆಗ್ಗುರಿಯಾಗಬೇಡ, ಕೂಡಲ ಸಂಗನ ಶರಣರಿಗೆ ಒಡನೆ ಸವೆಸುವುದು, ಸವೆಸುವುದು. ಆಯುಷ್ಯವುಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ, ಆಯುಷ್ಯವುಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ. ಆಯುಷ್ಯ ತೀರಿ ಪ್ರಳಯವೋ ಬಂದಡೆ, ಆರ್ಥವನುಂಬುವಲ್ಲ ಇಲ್ಲ. ಆಯುಷ್ಯವುಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ, ಅರ್ಥವ ಮಡುಗುವಿರಿ, ಅರ್ಥವ ಮಡುಗುವಿರಿ. ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಹಾಡನ್ನ ಪ್ರಸ್ತುತ ಮಾಡಿದವರು PhD ವಿದ್ಯಾರ್ಥಿನಿ ಶ್ರೀಮತಿ ರಾಜೇಶ್ವರಿ ಪಾಟೀಲ್ ಅವರು. ಈ ಒಂದು ಹಾಡನ್ನ ಬಹಳಷ್ಟು ಕಾಲ ನೆನಪಿನಲ್ಲಿ ಇಟ್ಕೊಂಡಂಥ ನಾನು, ನಮ್ಮದು ದುಬೈನಲ್ಲಿ ಆಫೀಸ್ ಇತ್ತು. ಅವಾಗ ಒಬ್ಬ ಪಾಕಿಸ್ತಾನಿ ಸಿಂಗರ್ ಸನಮ್ ಮಾರ್ವಿ ಅಂತ ಎಲ್ಲ ಹೆಸರು ಕೇಳಿರ್ಬೋದು ತಾವು. ದಮಾದಮ್ ಮಸ್ತ್ ಕಲಂದರ್ ಅಂತಕ್ಕಂಥ ಒಂದು ಸೂಫಿ ಸಾಂಗ್ ಅನ್ನ ಬಹಳ ಅದ್ಭುತವಾಗಿ ಪ್ರಸ್ತುತಪಡಿಸ್ತಾರೆ. ಸನಮ್ ಮಾರ್ವಿ ಅಂತ ಪಾಕಿಸ್ತಾನಿ ಸಿಂಗರ್. ಅವರಿಗೆ 2 ಸಾಲಿನ ಈ ಹಾಡನ್ನ ಉರ್ದುನಲ್ಲಿ ಬರೆಸಿ ಅವ್ರು ಹಾಡಿದ್ರು. ರಾಗ್ ಮಾರ್ವಾದಲ್ಲಿ ಈ ಹಾಡನ್ನ 2 ಸಾಲನ್ನ ಹಾಡಿದ್ದು ನನಗಿನ್ನ ಬಹಳ ಚೆನ್ನಾಗಿ ನೆನಪಿದೆ. ಆ ಹಳೆಯ ನೆನಪುಗಳನ್ನ ಈ ಹಾಡು ನೆನಪು ಮಾಡ್ತು ಅಂತ ಹೇಳ್ತಾ, ಈ ವಚನದ ವಿಶ್ಲೇಷಣೆಯನ್ನ ಗುರುಗಳಾದ ಪ್ರೊಫೆಸರ್ ತಿಗಡಿ ಅವರು ವಿಶ್ಲೇಷಣೆ ಮಾಡಬೇಕು ಅಂತ ಅವ್ರನ್ನ ಕೇಳ್ಕೊತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶಿವಶರಣರನ್ನ ಸ್ಮರಿಸುತ್ತಾ, ಈ ಲಿಂಕಿನಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣೆಯರಿಗೆ ಶರಣಾರ್ಥಿಗಳು. ಆರಂಭದಲ್ಲಿ ವಚನ ಮತ್ತು ಸಂಗೀತ, ವಚನವನ್ನ ಹೇಗೆ ಭಾವವನ್ನ ಗುರುತಿಸಿಕೊಂಡು ಅದಕ್ಕೆ ತಾಳ ಲಯ ಯಾವುದು ಸೂಕ್ತವೋ ಅದನ್ನು ಹೊಂದಿಸಿಕೊಂಡು ಹಾಡಿದರೆ ಅದು ಹೆಚ್ಚು ಅರ್ಥಪೂರ್ಣ ಆಗ್ತಾ ಇದೆ ಮತ್ತು ಅದರ ಸಾರ್ಥಕತೆ ಪಡಿತಾ ಇದೆ ಅನ್ನೋದನ್ನ ಸಂಗೀತಗಾರರು ಹೇಳಿದರು. ಜೊತೆಗೆ ಮಾದರಿಯಾಗಿ ಒಂದು ವಚನವನ್ನು ಕೂಡ ಅವರು ಹಾಡಿ ತೋರಿಸಿದ್ರು. ಧನ್ಯವಾದಗಳು ಅವರಿಗೆ. ಅದು ಕಮ್ಮಾರ್ ಅವರು ಹೇಳಿದ ಹಾಗೆ ಬೆಳೆಯುವ ಸಂಗೀತಗಾರರಿಗೆ ಅದೊಂದು ಪಾಠ. ವಚನದ ಸಾಲುಗಳನ್ನ ಅಥವಾ ಒಂದು ಪದವನ್ನ ಅಲ್ಲಿ ಕತ್ತರಿಸಿ ಹಾಡೋದಾಗ್ಲಿ ಅಥವಾ ಉದ್ದಿಷ್ಟನ್ನ
ಬಿಡೋದಾಗ್ಲಿ ಆದ್ರೆ ಅದು ಅರ್ಥಕ್ಕೆ ಭಂಗ ಬರ್ತದ, ಆಭಾಸ ಆಗುವ ಸಾಧ್ಯತೆನೂ ಕೂಡ ಇರ್ತದೆ. ಅದನ್ನ ಬಹಳ ಸೂಕ್ಷ್ಮವಾಗಿ ಅವರು ಗಮನಿಸಿದ್ದಾರೆ ಅಂತ ನನಗನ್ನಿಸ್ತದೆ. ಇನ್ನು ಜೊತೆಗೆ ಒಂದು ಆ ವಚನವನ್ನ ಸಂಗೀತಕ್ಕೆ ಅಳವಡಿಸಿದ ಆ ಮಲ್ಲಿಕಾರ್ಜುನ್ ಮನ್ಸೂರ್ ಅವರನ್ನ ಸ್ಮರಣೆ ಮಾಡಿದ್ರು. ಅವರು ಆರಂಭ ಮಾಡಿದ್ರು ಅಂತ ಹೇಳಿದ್ರು. ಆದ್ರೆ ನನಗೆ ಗೊತ್ತಿದ್ದ ಹಾಗೆ ವಚನವನ್ನ ಸಂಗೀತಕ್ಕೆ, ಗಾಯನಕ್ಕೆ ಮೊಟ್ಟ ಮೊದಲು ಅಳವಡಿಸಿದವರು ವಚನ ಪಿತಾಮಹ ಹಳಕಟ್ಟಿಯವರು. ಇಂಗ್ಲಿಷ್ನಲ್ಲಿ ವಚನಗಳನ್ನು ಮೊದಲು ಅನುವಾದ ಮಾಡಿದವರು ಕೂಡ ಅವರೇ. ಈಗಲೂ ಕೂಡ ಅವು ನಮಗ ನೋಡ್ಲಿಕ್ಕೆ ದೊರೀತವೆ. ಅವರು ಮಾಡಿದ ಅನುವಾದಗಳು ಕೂಡ ಸಿಗ್ತವೆ. ಯಾಕಂದ್ರೆ 1915-16ರಲ್ಲಿ ಇಂಡಿಯನ್ ಆಂಟಿಕ್ವೆರಿಯಲ್ಲಿ ಅವು ಪ್ರಕಟವಾಗಿದ್ದಾವೆ ಲಂಡನ್ನಿಂದ. 1900 ವ್ಯಾಲ್ಯೂಮ್ ನಂಬರ್ 22 ಅಲ್ಲಿ 1922ರಲ್ಲಿ ಪ್ರಕಟ ಆದದ್ದು ಕೂಡ ದಾಖಲೆಗಳು ಈಗ ಅಲ್ಲಿದ್ದಾವೆ. ಅವರಿಗೆ ಸಾಧ್ಯವಾದ ಹಾಗೆ ಇಂಗ್ಲಿಷ್ನಲ್ಲಿ ಅವರು ಅನುವಾದಗಳನ್ನು ಕೂಡ ಮಾಡಿದ್ದಾರೆ. ಮತ್ತು ಈ ವಚನ ಸಂಗೀತಕ್ಕೆ ಖಂಡಿತ ಅಳವಡ್ತಾ ಇದೆ ಅನ್ನೋದನ್ನ ಮನಗಂಡ ಅವರು ವಿಜಯಪುರದ ಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ PV ಪಾಟೀಲ್ ಎಂಬ ಸಂಗೀತ ಶಿಕ್ಷಕರನ್ನ ಅದಕ್ಕಾಗಿಯೇ ನೇಮಿಸ್ತಾರೆ. ಮತ್ತು ಅವರಿಂದ ಕೆಲ ವಚನಗಳಿಗೆ ರಾಗ ತಾಳ ಕೂಡಿಸಿ ಹಾಡಿಸ್ತಾರೆ. ಅಷ್ಟೇ ಅಲ್ಲ, ಅದನ್ನ ಹೈದರಾಬಾದ್ನ ರೇಡಿಯೋ ಕೇಂದ್ರದ ತಬಲಾ ವಾದಕರನ್ನ, ಸಂಗೀತಗಾರರನ್ನ ಕರೆಸಿ ರೆಕಾರ್ಡ್ ಮಾಡಿಸ್ತಾರೆ. HMEಯಲ್ಲಿ ಈಗಲೂ ಕೂಡ ಆ ಹಾಡುಗಳು ಸಿಗ್ತವೆ. ಹೀಸ್ ಮಾಸ್ಟರ್ ವಾಯ್ಸ್ ಕಂಪನಿ ಅವರಿಂದ ರೆಕಾರ್ಡ್ ಮಾಡಿಸ್ತಾರೆ. 75 ವಚನಗಳನ್ನ ಸಂಗ್ರಹಿಸಿ ಸಂಗೀತದಲ್ಲಿ ಶಿವಶರಣರ ವಚನಗಳು ಎಂಬ ಒಂದು ಪ್ರತ್ಯೇಕ ಪುಸ್ತಕವನ್ನು ಕೂಡ ಪ್ರಕಟ ಮಾಡಿ, ಇವು ಹಾಡ್ಲಿಕ್ಕೆ ಅತಿ ಸುಲಭ, ಯೋಗ್ಯದವ ಅಂತ ಹೇಳಿ ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ರಾಗ ಎಲ್ಲ ಗುರುತಿಸಿ ಹಾಕಿ ಕೊಟ್ಟಿದ್ದಾರೆ. ದೊಡ್ಡ ಕೆಲಸ ಹಳಕಟ್ಟಿಯವರು. ಅದಕ್ಕಾಗಿ ಅವರನ್ನ ವಚನ ಪಿತಾಮಹ ಯಾಕೆ ಕರಿಬೇಕಂದ್ರೆ ಎಲ್ಲ ರೀತಿಯಿಂದಲೂ ವಚನ ಸಾಹಿತ್ಯದ ಸೇವೆಯನ್ನ ಮಾಡಿದವರು ಆಗಿದ್ದಾರೆ. ಆ ಸೂರನ್ನ ಹಿಡಿದುಕೊಂಡೇ ಮುಂದಿನವರು ಸಂಗೀತಕ್ಕೆ ಅಳವಡಿಸಿದರು. ಸರಿ, ಕರ್ನಾಟಕದ ದುರ್ದೈವ ಅಥವಾ ವಚನದ ದುರ್ದೈವ ಅಂದ್ರೆ ಮುಂದೆ ಮನ್ಸೂರ್ ಅವರು ಮುಂದುವರಿಸಲಿಲ್ಲ ಅನ್ನೋದೇ ನೋವಿನ ಸಂಗತಿ. ಅವರು ಹೆಚ್ಚು ಈ ಮರಾಠಿ ಅಭಂಗಗಳನ್ನ ಹಾಡಿದ್ರಲ್ಲ, ಒಂದಿಷ್ಟು ಇನ್ನಷ್ಟು ಇಲ್ಲಿ ಹಾಡಬೇಕಾಗಿತ್ತೇನೋ ಎಂಬ ಕೊರಗು, ನೋವು ನಮ್ಮನ್ನ ಕಾಡ್ತಾ ಇದೆ. ಇಲ್ಲಿ ಈಗ ವಚನಕ್ಕೆ ಬರೋದಾದ್ರೆ ಇದು ಭಕ್ತಿ ಸ್ಥಳದ ಬಸವಣ್ಣನವರ ವಚನ. ಆಯುಷ್ಯವುಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ. ಆಯುಷ್ಯವುಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ. ಆಯುಷ್ಯ ತೀರಿ ಪ್ರಳಯ ಬಂದಡೆ ಆ ಅರ್ಥವನ್ನು ಉಂಬುವರಿಲ್ಲ. ನೆಲನನ್ ಅಗೆದು ಮಡುಗದಿರಾ, ನೆಲ ನುಂಗಿದಡು ಉಗುಳುವುದೇ. ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ ಉಣ್ಣದೇ ಹೋಗದಿರಾ. ನಿನ್ನ ಮಡದಿಗೆ ಇರಲೆಂದಡೆ ಆ ಮಡದಿಯ ಕೃತಕ ಬೇರೆ. ನಿನ್ನ ಒಡಲು ಕೆಡೆಯಲು ಮತ್ತೊಬ್ಬನಲ್ಲಿಗೆ ಅಡಕದೆ ಮಾಬಳೆ. ಹೆರರಿಗಿಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ. ಹೆರರಿಗಿಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ. ಕೂಡಲ ಸಂಗನ ಶರಣರಿಗೆ ಒಡನೆ ಸವೆಸುವುದು. ಬಹಳ ಸರಳವಾದಂಥ ವಚನ ಇದೆ. ಓದಿದರೆ ಬಹಳ ಸುಲಭವಾಗಿ ತಿಳಿಯತಕ್ಕಂಥದ್ದು. ಅದನ್ನ ಬಸವಣ್ಣನವರು ಇಲ್ಲಿ ಕಾಯಕ ದಾಸೋಹದ ಮೂಲ ಮನೋಭೂಮಿಕೆಯ ಮೇಲೆ ಈ ವಚನ ಸಾಗ್ತಾ ಇದೆ ಅಂತ ಅನಿಸ್ತದೆ. ಸುಲಭವಾಗಿದೆ. ನಾನು ಬಹಳ ಆಯುಷ್ಯ ಇದೆ ಅಂತ ನಾವು ತಿಳ್ಕೊಂಡ್ಬಿಟ್ಟೇವಿ. ಏನು ಅಂತಂದ್ರೆ, ನಾನು
ಆ ಬಹಳ ದಿವಸ ಬದುಕ್ತೀನಿ ಅಂತ. ಬೇಂದ್ರೆ ಅವ್ರು ಹೇಳ್ತಾರೆ, ನಿದ್ಯೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ. ಗೊತ್ತಿಲ್ಲ ಯಾವಾಗ ಏನ್ ಆಗ್ತದಂತ. ಪ್ರತಿ ದಿನಾನು ಕೂಡ ನಮಗ್ ಪುನರ್ಜನ್ಮ ಅಂತ ಹೇಳ್ತಿದ್ರು ಅವರು, ಪ್ರತಿ ದಿವಸನೂ ಕೂಡ. ಹಾಗೆ ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವ ಮಡಗ್ತಾ ಇದ್ದೀರಲ್ಲ. ಜಗತ್ನಲ್ಲಿ ಪ್ರಳಯ ಅನ್ನೋದಿಲ್ಲ. ಅಷ್ಟೇ ಅಲ್ಲ, ನಾವು ಮಾತಾಡ್ತೀವಿ ದಕ್ಷಿಣ ಭಾರತಕ್ಕೆ ಭೂಕಂಪ ಆಗೋದಿಲ್ಲ, ಏನಿದ್ರು ಉತ್ತರ ಭಾರತಕ್ಕೆ ಆಕತಿ. ವಿ ಆರ್ ದ ಸೇಫ್ ಝೋನ್ ಅಂತ ಹೇಳ್ತೀವಿ. ಎಷ್ಟರ ಮಟ್ಟಿಗೆ ನಾವು ನಮ್ಮ ಸುತ್ತಲೂ ಭ್ರಮೆಯ ಗೋಡೆಗಳನ್ನ ಕಟ್ಕೊಂಡಿದ್ದೀವಿ, ಯೋಚನೆ ಮಾಡ್ಬೇಕಲ್ಲ ನಾವು. ಅದಕ್ಕೆ ಒಂದು ಸಲ ಭೂಮಿಗೆ ಯಾವ್ದಾದ್ರು ಬಂದಿದೆ ಅಂದ್ರೆ ಒಂದು ಜೀವಿ, ಅದು ಹೋಗ್ತದ ಅಂತ. ಬಂದದ್ದು ಇರೋದಿಲ್ಲ, ಅದು ಹೋಗದೆ. ಹಾಗೆ ಹೇಳಿ ನಾವು ಭಾವಿಸಿಕೊಂಡು ಭ್ರಮೆಗೊಳಗಾಗಿ ಸಂಪತ್ತನ್ನ ಮುಚ್ಚಿಡ್ತಾ ಇದ್ದೇವೆ, ಸಂಗ್ರಹಿಸಿ ಇಡ್ತಾ ಇದ್ದೇವೆ. ಆಯುಷ್ಯ ತೀರಿ ಪ್ರಳಯ ಬಂದಡೆ, ಒಂದು ವೇಳೆ ನಮ್ಮ ಆಯುಷ್ಯ ತೀರ್ತು, ಪ್ರಳಯ ಬಂತು, ಪ್ರಳಯ ಬರುವುದು ಲೋಕಕ್ಕಲ್ಲ ನಮಗ ಬಂತು, ಆ ಅರ್ಥವನ್ನು ಉಂಬುವವರಿಲ್ಲ, ಅದನ್ನ ತಿನ್ನೋರು ಯಾರು ಅಂತ. ಜಗತ್ತಿನಲ್ಲಿ ಅತಿ ದೊಡ್ಡ ಮೂರ್ಖ ಯಾರು ಅಂತ ಒಂದು ಪ್ರಶ್ನೆ ಧಾರವಾಡದಲ್ಲಿನೇ ರವಿ ಬೆಳಗೆರೆ ಅವ್ರಿಗೆ ಕೇಳಿದ್ದೆ. ಒಂದು ಮಾತಿನಲ್ಲಿ ನಗ್ತಾ ಹೇಳಿದ್ರು ಅವರು, ಏನು ಅಂತಂದ್ರೆ, ಹೊಟ್ಟೆ ಬಟ್ಟೆಗೆ ತಿನ್ನದೆ ಎಲ್ಲವನ್ನು ಇಟ್ಟು ಮುಚ್ಚಿಟ್ಟು ಕೊನೆಗಾಲದಲ್ಲಿ ಇಲ್ಲದ ರೋಗ ರುಜಿನಗಳಿಗೆ ಬಲಿಯಾಗಿ ತಾನು ಸಂಗ್ರಹಿಸಿಟ್ಟ ಎಲ್ಲ ಸಂಪತ್ತನ್ನು ಅದಕ್ಕಾಗಿಯೇ ವಿನಿಯೋಗಿಸಿ ಆರೋಗ್ಯ ಹೊಂದಲಾರದೆ ಸಾಯುವವನೇ ಅತಿ ಮೂರ್ಖ ಅಂತ ಒಂದು ಹೇಳಿದ ಮಾತು ಕೂಡ ನನ್ನ ನೆನಪಾಗ್ತಾ ಇದೆ. ಅದಕ್ಕಾಗಿ ಇಲ್ಲಿ ಒಂದು ಮಾತು ಹೇಳ್ತಾರೆ, ಆಯುಷ್ಯದ ಇದೆ ಅಂತ ನೀವು ಖಚಿತವಾಗಿ ಹೇಳಬಾರ್ದು, ಅದು ಹೋಗೇ ಹೋಗ್ತಾ ಇದೆ. ಅದಕ್ಕಾಗಿ ನಿಮ್ಮ ಆಯುಷ್ಯ ಮುಗಿದ ಮೇಲೆ ನೀವು ಸಂಗ್ರಹಿಸಿಟ್ಟ ಆ ಹಣ ತಿನ್ನೋರು ಯಾರು, ಅದನ್ನು ಉಂಬವರು ಇಲ್ಲ. ನೆಲನನ್ನು ಅಗೆದು ಮಡುಗದೀರ, ಆ ಹಿಂದಿನ ಕಾಲದ ರೀತಿ ಇದು. ಅವಾಗ ಬ್ಯಾಂಕ್ ಇರ್ಲಿಲ್ಲ, ಇಲ್ಲಿ ಇಡ್ತಿದ್ರು ಭೂಮಿಯೊಳಗ. ನೆಲ ನುಂಗಿದಡೆ ಉಗುಳುವುದೇ. ಆ ನೆಲ ನಿಮಗ್ ಬೇಕಾದ ಹಾಗೆ ಕೊಡ್ತದೇನು? ಇಲ್ಲ, ಅದು ಭೂಮಿಯೊಳಗೆ ಇರ್ತದ. ಗೊತ್ತಿಲ್ಲದೆ ಯಾರಿಗೆ ಹೇಳ್ದೆ ಕೇಳದೆ ನೀ ಸತ್ತು ಹೋದೆ ಅಂದ್ರೆ, ನೀನು ಇಲ್ಲೂ ಆದೆ ಅಂದ್ರೆ, ಆ ಭೂಮಿ ಯಾರಿಗೆ ಅವ್ರ ಸಂತಾನದ್ರು ಕೊಡೋದಿಲ್ಲ. ಅದು ಅಲ್ಲೇ ಇರ್ತದ, ಉಗುಳೋದಿಲ್ಲ, ಅದು ವಾಪಸ್ ಕೊಡೋದಿಲ್ಲ. ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ ಉನ್ನದೆ ಹೋಗದಿರ. ನೆರಹಿ ಸಂಗ್ರಹಿಸಿ, ಅದನ್ನ ಕಂಡದ್ದನ್ನೆಲ್ಲ ಸಂಗ್ರಹಿಸ್ಬೇಕು. ನನಗೆ 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 ಒಂದು ಸ್ವಾರ್ಥ, ಇನ್ನೊಂದು ಲೋಭ, ಎರಡೂ ಸೇರಿಸಿ ಅದನ್ನ ಇಟ್ಕೋತಾ ಇದ್ದೀರಲ್ಲ. ಉನ್ನದೇ ಹೋಗದಿರ, ಅದನ್ನ ನೀವು ಊಟ ಮಾಡ್ಲಾರ್ದೆ ಬಳಸದೆ ಹೋಗ್ತಾ ಇದ್ದೀರಿ. ಕೊನೆ ಹೇಳ್ತಾರೆ, ನಿನ್ನ ಮಡದಿಗಿರಲಿ ಎಂದಡೆ. ನನ್ನ ಹೆಂಡತಿ ಮಕ್ಕಳಿಗೇನಾದ್ರು ನಾವು ಮಾಡ್ತೀವಿ ಅಂತ ಈಗಿನವರು ಎಲ್ಲರೂ ಮಾತಾಡ್ತಾರೆ. ಮುಂದಿನ 7 ಸಂತಾನಕ್ಕೆ ಬೇಕು, ಹಾಗೆ ಹೀಗೆ, ಎಲ್ಲಿ ಈ ಬ್ಯಾಂಕ್ನಲ್ಲಿ ಇಟ್ಟರೆ ಸಿಗ್ತೀವಿ ಅಂತ ಹೇಳಿ ಸ್ವಿಚ್ ಹೋಗುದು, ಅಲ್ಲಿಡೋದು, ಇವೆಲ್ಲವುಗಳನ್ನ ನಾವು ನೋಡ್ತಾ ಇದ್ದೀವಲ್ಲ. ನಿನ್ನ ಮಡದಿಗಿರಲೆಂದಡೆ, ಆ ಮಡದಿಯ ಕೃತಕ ಬೇರೆ, ಆಕೆ ರೀತಿ ನೀತಿ ಬೇರೆ. ನಿನ್ನ ಒಡಲು ಕೆಡೆಯಲು ಮತ್ತೊಬ್ಬನಲ್ಲಿಗೆ ಅಡುಕದೆ ಮಾಬಳೆ, ಅಡಕದೆ ಮತ್ತೊಬ್ಬರ ಹತ್ರ ಆಕೆ ಸಹಾಯಕ ಮಕ್ಕಳು, ಮರಿನೋ, ಅಣ್ಣೋ, ತಮ್ಮೋ, ಆ ಎಲ್ಲದನ್ನು ತಕೊಂಡು ಹೋಗೇ ಬಿಡ್ತಾಳಲ್ಲ. ಹಾಗೆ ನಿನ್ನ ಮಡದಿನೂ ಕೂಡ ಬಳಸಲಿಕ್ಕೆ ಸಾಧ್ಯವಾಗೋದಿಲ್ಲ. ನಿನ್ನ ಒಡಲು ಕೆಡೆಯಲು ಮತ್ತೊಬ್ಬನಲ್ಲಿಗೆ ಅಡಕದೆ ಮಾಬಳೆ, ಹೆರರಿಗಿಕ್ಕಿ ಹೆಗ್ಗುರಿಯಾಗಬೇಕಾಗಿ ಕೆಡಬೇಡ. ಬೇರೆಯವರಿಗೆ ಈ ರೀತಿ ಕೊಟ್ಟು ಮೂರ್ಖನಾಗಿ ಕೆಡಬೇಡ. ಅದಕ್ಕೆ ಒಂದು ಮಾಡು, ಕೂಡಲ ಸಂಗನ ಶರಣರಿಗೆ ಕೊಡು. ಇಲ್ಲಿ ಕೂಡಲ ಸಂಗನ ಶರಣರು ಅಂತಂದ್ರೆ ಜಂಗಮ. ಜಂಗಮ ಅಂದ್ರೆ ಸಮಾಜ. ಈ ಸಮಾಜಕ್ಕೆ ಅದನ್ನ ವಿನಿಯೋಗಿಸು. ಧನವನ್ನ ಜಂಗಮಕ್ಕೆ ನೀಡು ಅಂತ ಹೇಳ್ತಾರೆ. ತನುವನ್ನ ಗುರುವಿಗೆ, ಮನವನ್ನು ಲಿಂಗಕ್ಕೆ. ತನು ಗುರು, ಮನ ಲಿಂಗ, ಮತ್ತು ಧನ ಜಂಗಮಕ್ಕೆ, ಆ ಸಮಾಜಕ್ಕೆ ಕೊಡಬೇಕು. ಅದಕ್ಕಾಗಿ ಈ ಆಯುಷ್ಯ ಅನ್ನೋದು ಬಹಳ ಬಹಳ ಅದು ಒಂದು ರೀತಿ ನಮ್ಮ ಕೈಯಲ್ಲಿ ಇಲ್ಲದ ವಸ್ತು. ಅದು ನಾವೆಲ್ಲ ತಿಳ್ಕೊಂಡಿದ್ದೇವೆ, ಅದು ಕ್ಷಣಿಕ, ಅದು ಯಾವಾಗ ಬರ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನ ನಂಬಿ ಸಂಗ್ರಹಿಸಬೇಡ, ಸಂಗ್ರಹ ಬುದ್ಧಿ ಬೇಡ. ಸಂಗ್ರಹಿಸಿದರೆ ಚಿಂತೆ,
ಯಾಕಂದ್ರೆ ಇದಕ್ಕೊಂದು ಸಮಾಧಿಯಾಗಿ ಅಕ್ಕ ಒಂದು ಮಾತನ್ನ ಹೇಳ್ತಾಳೆ. ಉದಯಾಸ್ತಮಾನವೆಂಬ ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೇರೆ ಈ ಜನ್ಮ ಬಳಿಕಿಲ್ಲ. ಇದು ಎಚ್ಚರಿಕೆಯ ಅಕ್ಕನ ಗಂಟೆ. ನಮ್ಮ ಇಡೀ ಆಯುಷ್ಯವೆಂಬ ರಾಶಿ ಇದೆ, ಅದನ್ನ ಹಗಲು ರಾತ್ರಿ ಎಂಬ ಮಾಪನದಲ್ಲಿ ಅಳಿತಾ ಇದ್ದಾರೆ. ರಾಶಿ ತೀರದ ಮುನ್ನ, ರಾಶಿ ತೀರಿತು ಅಂದ್ರೆ ಆಯುಷ್ಯ ಮುಗೀತು. ರಾಶಿ ತೀರದ ಮುನ್ನ ನೀನೊಂದಿಷ್ಟು ಈ ಕಡೆ ಬಾರಪ್ಪ, ಈ ಕಡೆ ನೋಡು, ನಿನ್ನ ಆತ್ಮೋದ್ಧಾರವನ್ನ ಮಾಡಿಕೋ ಅಂತಕ್ಕಂಥ ಮಾತು ಕೂಡ ಅಲ್ಲಿದೆ. ಅದಕ್ಕಾಗಿ ಹೆಂಡತಿ ಮಕ್ಕಳಿಗೆ ಕೂಡಿಟ್ಟದ್ದೇ ಆದ್ರೆ ನೀನ್ ತೀರಿದೆಯ ಮರುದಿನವೇ ಅದು ಬೇರೆಯವರ ಪಾಲಾಗ್ತಾ ಇದೆ. ಅದಕ್ಕಾಗಿ ಇದನ್ನ ಸಮಾಜಕ್ಕೆ ನೀನು ಕೊಡು. ವೃದ್ಧರಿದ್ದಾರೆ, ರೋಗಿಗಳಿದ್ದಾರೆ, ದುಡಿಲಾರದ ಅಂಗವಿಕಲರಿದ್ದಾರೆ, ಅಂಥ ಒಂದು ಉಪಯೋಗವನ್ನ ನೀನು ಮಾಡಿಕೊಂಡಾಗ ಮಾತ್ರ ನಿನ್ನ ಜೀವನ ಸಾರ್ಥಕ ಆಗ್ತಾ ಇದೆ. ಸ್ವಾರ್ಥಿಯಾಗಬೇಡ ಅಂತ ಹೇಳ್ತಾ ಒಂದು ಕೊನೆಯ ಮಾತು, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತರಬೇಡ ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಎಂಬ ಸರ್ವಜ್ಞನ ನುಡಿಯು ಇದನ್ನೇ ಹೇಳ್ತಾ ಇದೆ. ನಿಮ್ಮ ಜೊತೆಗೆ 4 ಮಾತು ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತಹ ವೇದಿಕೆಗೆ ಕಮ್ಮಾರವರಿಗೆ ಶರಣಾರ್ಥಿಗಳು. ಶರಣಾರ್ಥಿಗಳು ಗುರುಗಳೇ. ತಮ್ಮ ಮಾತುಗಳು 1930ರ ದಶಕಕ್ಕೆ ಹೊರಟೋದು ಅಂತ ನನ್ನ ಅನಿಸಿಕೆ. ಫಗು ಅಳಕಟ್ಟಿಯವರು ಪಂಚಾಕ್ಷರಿ ಗವಾಯಿಗಳಿಗೆ ತಾವು ಸಂಗ್ರಹ ಮಾಡಿದ ವಚನಕಟ್ಟುಗಳ ಆ ಕಾಪಿಯನ್ನು ಕೊಡ್ತಾರೆ. 1937ರಲ್ಲಿ ಒಂದು ಬಸವ ಜಯಂತಿ ಕಾರ್ಯಕ್ರಮ ಆಗುತ್ತೆ. ಅಲ್ಲಿ ಸೊಲ್ಲಾಪುರದ ಶರಣಮ್ಮನವರು ಪಂಚಾಕ್ಷರಿ ಗವಾಯಿಗಳ ಹತ್ರ ಮಾತನಾಡಿ 1937ರಲ್ಲಿ ಪೂರ್ಯ ಧನಶ್ರೀನಲ್ಲಿ ಪ್ರಪ್ರಥಮವಾಗಿ ಹೇಳ್ತಾರೆ, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ಅಂತಕ್ಕಂಥದ್ದನ್ನ ಇಡೀ ವಚನ ಸಾಹಿತ್ಯದಲ್ಲಿ ಸಂಗೀತಕ್ಕೆ ಅಳವಡಿಸಿದಂಥ ಮೊಟ್ಟ ಮೊದಲನೆಯ ವಚನ ಅಂದರೆ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ಅಂತ. ಇನ್ನೊಬ್ಬ ಮಹನೀಯರನ್ನ ನಾವು ಇಲ್ಲಿ ನೆನೆಸ್ಕೋಬೇಕು. ಧಾರವಾಡ ಆಕಾಶವಾಣಿಯಲ್ಲಿ ಸಂಗೀತ ವಿಭಾಗವನ್ನು ನೋಡ್ಕೊಳ್ತಿದ್ರಂತ ಸಿ ಎನ್ ಶಾಸ್ತ್ರಿಗಳು ಅಂತ 1950ರಿಂದ 20 ವರ್ಷಗಳ ಕಾಲ ಆಕಾಶವಾಣಿ ಧಾರವಾಡದಲ್ಲಿ ಕೆಲಸ ಮಾಡ್ತಾರೆ ಸಿ ಎನ್ ಶಾಸ್ತ್ರಿಗಳು. ಸಿ ಎನ್ ಶಾಸ್ತ್ರಿಗಳು ಅಂತಂದ್ರೆ ಚಕ್ರಕೋಡಿ ನಾರಾಯಣ ಶಾಸ್ತ್ರಿಗಳು ಅಂತ 20 ವರ್ಷಗಳ ಕಾಲ ಧಾರವಾಡ ಆಕಾಶವಾಣಿಯಲ್ಲಿ ವಚನಗಳನ್ನು ಸುಮಾರು 203 ವಚನಗಳನ್ನು ಅವರು ಸಂಗೀತಕ್ಕೆ ಅಳವಡಿಸಿ ಬಹಳ ಅದ್ಭುತವಾದಂತಹ ಒಂದು ಕೊಡುಗೆಯನ್ನು ನೀಡ್ತಾರೆ. ಅದರ ಜೊತೆಗೆ ಆನಕರು ಅವರು ಒಂದು ಸಾಹಿತ್ಯ ಪರಿಷತ್ತಿನ ಒಂದು ಸಮಾರಂಭಕ್ಕೆ ಹೋಗಿರ್ತಾರೆ. ಅಲ್ಲಿ ವಚನ ಗಾಯನ ನೋಡಿದಂಥ ಆನಕರವರು ಧಾರವಾಡಕ್ಕೆ ಬರ್ತಾರೆ. ಇಲ್ಲಿ ಹತ್ತಿಕೊಳ್ಳ ಅಂತ ಈಗಿದೆ, ಅಲ್ಲಿ ಮಲ್ಲಿಕಾರ್ಜುನ ಮನ್ಸೂರವ್ರನ್ನ ಕರ್ಕೊಂಡು ಹೋಗ್ತಾರೆ. ಮಲ್ಲಪ್ಪ ಈ ಹಾಡುಗಳನ್ನು ಹಾಡಿಸು ಅಂತಂದಾಗ ಮಲ್ಲಿಕಾರ್ಜುನ ಇಲ್ಲಪ್ಪ ಇವನು ಹಾಡಕ್ಕಾಗೋದಿಲ್ಲ ಅಂದಾಗ ಒತ್ತಾಯ ಮಾಡಿ ಅವರು ಹಾಡಿಸ್ತಾರೆ. ಇದು ವಚನ ಸಾಹಿತ್ಯದ ಒಂದು ಸಂಗೀತ ನಡೆದು ಬಂದಂಥ ದಾರಿ. ಆ ದಾರಿಯನ್ನು ನೆನಪಿಸಿದಂಥ ಪ್ರೊಫೆಸರ್ ಜಿ ಎ ತಿಗಡಿ ಅವರಿಗೆ, ಅವರು ನಮ್ಮ ವಚನ ಸಾಹಿತ್ಯ ಮಂದಾರದ ಮಾರ್ಗದರ್ಶಕರು. ಅದು ನಾವು ಯಾವಾಗ ತಪ್ಪು ಮಾಡ್ತೀವಿ ಆವಾಗ ಬಡದ ಬುದ್ಧಿ ಕಲಿಸಂತ ಜಿ ಎ ತಿಗಡಿ ಗುರುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ವಚನ ಗಾಯನಕ್ಕೆ ಹೋಗೋಣ. ಅಚಲ ಸಿಂಹಾಸನವನಿಕ್ಕಿ ಇದನ್ನ ಪ್ರಸ್ತುತಿ ಮಾಡ್ತಿರೋರು ಅಮಿತ್ ಕುಮಾರ್ ಬೆಂಗ್ರೆ ಅವರು. ಇದರ ವಚನವನ್ನ ವಿಶ್ಲೇಷಣೆ ತದನಂತರ ಡಾಕ್ಟರ್ ಪುಷ್ಪಾವತಿ ಶಲ್ವಡಿ ಮಠ ಅವರು ಮಾಡಲಿದ್ದಾರೆ. ಮೊದಲನೇದಾಗಿ ಆ ಹಾಡನ್ನ ಕೇಳ್ಕೊಂಡು ಬರೋಣ ಅಂತ. ಒಂದು ನಿಮಿಷ. ನಮಸ್ಕಾರ ವೀಕ್ಷಕರೇ, ನಾನು ಗಾಯಕ ಅಮಿತ್ ಕುಮಾರ್ ಬೆಂಗ್ರೆ, ಮಂಗಳೂರು, PhD ಸಂಶೋಧನಾರ್ಥಿ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ನಾನು ರಾಗ ಸಂಯೋಜನೆ ಮಾಡಿರುವಂಥ ವಚನ ಅಚಲ ಸಿಂಹಾಸನವನ್ನಿಕ್ಕಿ ನಿಶ್ಚಲ ಮಂಟಪದ ಸಂಚತೋವರಿಯೊಳಗೆ
ರುಚಿಗಳೆಲ್ಲವ ನಿಲ್ಲಿಸಿ ಅನ್ನುವ ಅಲ್ಲಮ ಪ್ರಭುಗಳ ವಚನಕ್ಕೆ ರಾಗ ಸಂಯೋಜನೆ ಮಾಡಿದ್ದೇನೆ. ರಾಗ ಮಾರ್ವ, ತಾಳ, ಅದತಿ ಅಂತಾರೆ. ಅದ್ಭುತವಾಗಿ ಹಾಡಿದಂಥ ಅಮಿತ್ ಕುಮಾರ್ ಬೆಂಗೇರಿ ಅವರಿಗೆ ಧನ್ಯವಾದ ಸರ್. ನಾನು ಆಗಲೇ ಹೇಳಿದಾಗೆ ಮಾರ್ವಾ ರಾಗ ಅತ್ಯಂತ ಗಂಭೀರ ರಸದ ರಾಗ. ಗೋಧೂಳಿ ಸಮಯ ಆದ ನಂತರ ಟೈಮಲ್ಲಿ ಹಾಡ್ತಕ್ಕಂಥ ಒಂದು ರಾಗ. ಅಂದರೆ ಆ ಹಸುಗಳು ಕಟ್ಟೆಯಲ್ಲಿ ಕಟ್ಟಿದ ಮೇಲೆ ಅವರ ಆ ಹಸುಗಳ ಒಂದು ನಿನಾದದೊಂದಿಗೆ ಈ ರಾಗವನ್ನು ಹಾಡುವುದು ಒಂದು ವಾಡಿಕೆ. ಅತ್ಯಂತ ಸುಮಧುರವಾಗಿ ಗಾಯನವನ್ನು ಪ್ರಸ್ತುತ ಮಾಡಿದಂಥ ಅಮಿತ್ ಕುಮಾರ್ ಬೆಂಗ್ರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಈ ವಚನವನ್ನು ವಿಶ್ಲೇಷಣೆ ಮಾಡಲಿದ್ದಾರೆ ಹಾವೇರಿಯ ಡಾಕ್ಟರ್ ಪುಷ್ಪಾವತಿ ಶಲ್ವಡಿಮಠ ಅವರು. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಅಮಿತ್ ಕುಮಾರ್ ಅವರು ಅದ್ಭುತವಾಗಿ ಅಲ್ಲಮಪುರಗಳ ಈ ವಚನವನ್ನ ಪ್ರಸ್ತುತ ಮಾಡಿದ್ದಾರೆ. ಈ ವಚನ ಹೀಗಿದೆ: ಅಚಲ ಸಿಂಹಾಸನವನ್ನಿಕ್ಕಿ ನಿಶ್ಚಲ ಮಂಟಪದ ಸಂಚದ ಓರಿಯೊಳಗೆ ರುಚಿಗಳೆಲ್ಲವ ನಿಲ್ಲಿಸಿ ಪಂಚರತ್ನದ ಶಿಖರ ಮಿಂಚುಕೋಟೆಯ ಕಳಸ ವಚನ ವಿಚಿತ್ರದ ಪುಷ್ಪದ
ರಚನೆಯ ನವರಂಗದಲ್ಲಿ ಕೇಚರಾದಿಯ ಗಮನ, ವಿಚಾರಿಪರ ನುಂಗಿ ಗುಹೇಶ್ವರನಿಂದ ನಿಲುವು ಸಚರಾಪರವ ಮೀರಿತ್ತು ಅನ್ನುವಂಥ ಈ ವಚನವನ್ನು ಇಲ್ಲಿ ವಿಶ್ಲೇಷಣೆ ಮಾಡೋದಕ್ಕಿಂತ ಮುಂಚೆ ಈ ವಚನದಲ್ಲಿ ಬರುವಂಥ ಪಾರಿಭಾಷಿಕ ಪದಗಳ ಅರ್ಥ ಹೀಗಿದೆ. ಸಂಚದೋವರಿ ಅಂತಂದರೆ ಹೃದಯವೆಂಬ ಗೂಢಗವಿ, ಶಿರದ ಅಂತರಂಗದ ಚಿತ್ ಆಕಾಶದ ಗವಿ ಅಂತ ಅರ್ಥ. ಓವರಿ ಅಂತಂದರೆ ರಹಸ್ಯದ ಕೋಣೆ, ಒಳಮನೆ, ಪಕ್ಕದ ಮನೆ, ಕವಚ, ಖಡ್ಗವನ್ನ ಇಡುವಂತಹ ಒರೆ ಅಂತ ಅರ್ಥ. ರುಚಿ ಅಂದರೆ ಕಾಂತಿ, ಕಿರಣ, ಆಸಕ್ತಿ ಅಂತ ಅರ್ಥ. ಪಂಚರತ್ನಗಳು ಅಂತಂದರೆ ವಜ್ರ, ವೈಡೂರ್ಯ, ನೀಲಿ, ಪದ್ಮರಾಗ ಮತ್ತು ಹವಳ ಅಂತ ಮೇಲ್ನೋಟದ ಅರ್ಥ ಆಗಿದ್ರೂ ಸಹ ಇದು ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಭಾವೇಂದ್ರಿಯಗಳನ್ನು ಕೂಡ ಸಂಕೇತಿಸುತ್ತೆ. ಕೇಚರ ಅಂತನ್ನುವಂಥದ್ದು ಗಂಧರ್ವ ಅಂತ ಅರ್ಥ. ಕೇಚರಾದಿಯ ಗಮನ ಅಂತಂದರೆ ವಿವೇಕಿಗಳ ಗಮನ ಅಂತ. ಇಷ್ಟು ಈ ವಚನದಲ್ಲಿ ಬರುವಂತಹ ಪಾರಿಭಾಷಿಕ ಅರ್ಥಗಳು. ಅಲ್ಲಮ ಪ್ರಭುದೇವರು ಈ ನಾಡು ಕಂಡ ಅಪರೂಪದ ದಾರ್ಶನಿಕರು. ಎಲ್ಲ ತತ್ವ ಚಿಂತನೆಗಳ ಸಾಕಾರ ರೂಪ, ಬಯಲು ತಬ್ಬಿಕೊಂಡ ಮಹಾಂತ, ಲೋಕ ಪರ್ಯಟನ ಕೈಗೊಂಡ ಜಗದ ಜಂಗಮ, ಜ್ಞಾನ ಮತ್ತು ವೈರಾಗ್ಯಗಳ ವ್ಯೋಮ ಮೂರ್ತಿ. ಅಲ್ಲಮ ಪ್ರಭುಗಳ ವಚನಗಳೆಂದರೆ ಹೀಗೆ ಕೆಂಡಗಿರಿಯ ಮೇಲಿನ ಅನರ್ಘ್ಯ ರತ್ನಗಳಂತೆ ಇರ್ತಾವೆ ಅಂತನ್ನುವಂಥದ್ದು ನಮಗೆ ಗೊತ್ತಿದೆ. ಅವೆಲ್ಲ ಬೆಡಗಿನಿಂದ ಕೂಡಿರ್ತಾವೆ, ಗುಹ್ಯಗಳನ್ನು ತಮ್ಮ ಒಡಲೊಳಗೆ ಅಡಗಿಸ್ಕೊಂಡಿರ್ತಾವೆ. ಅಂತಹ ಜ್ಞಾನಾಂಬುದಿ ಪ್ರಭುಗಳ ವಚನಗಳು. ಅಂತಹ ಬೆಡಗಿನಿಂದ ಕೂಡಿದ ಗುಹ್ಯ ಹೊಂದಿರುವ ಗುಹೇಶ್ವರ ಅನ್ನುವಂಥವರನ್ನೇ ಅಂಕಿತವಾಗಿರಿಸ್ಕೊಂಡು ತಮ್ಮ ವಚನಗಳನ್ನು ಬರೆದಂಥವರು ಪ್ರಭುಗಳು. ಅದ್ಭುತವಾದಂಥ ಒಬ್ಬ ವಚನಕಾರರು ಮತ್ತು ಅವರು ಭಾಷಾಕಾರರು ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು. ಅವರ ಒಂದು ಅದ್ಭುತವಾದ ಬೆಡಗಿನ ವಚನ ಇದು. ಅಲ್ಲಮ ಪ್ರಭುಗಳು ಈ ವಚನವನ್ನು ಪ್ರಾಣಲಿಂಗಿ ಸ್ಥಳದಲ್ಲಿ ನಿಂತು ಬರೀತಾರೆ. ಸೃಷ್ಟಿಯ ರಚನೆ, ಲಿಂಗದ ಮಹತ್ವ, ಶಟಸ್ಥಲ ಸಾಧನೆ, ಅಂಗಲಿಂಗ ಸಾಮರಸ್ಯದ ಅದ್ವೈತದ ವಿಚಾರವಾಗಿ ಪ್ರಭುಗಳು ಈ ವಚನದಲ್ಲಿ ಮಾತಾಡ್ತಾ ಶಟಸ್ಥಳಗಳ ಸಾಧನೆಯ ಮಹತ್ವ ಮತ್ತು ಪ್ರಾಣಲಿಂಗಿ ಸ್ಥಳದ ವಿವರ ಎರಡನ್ನೂ ಒಟ್ಟೊಟ್ಟಿಗೆ ಈ ವಚನದಲ್ಲಿ ಕಟ್ಕೊಡುವಂಥದ್ದು ಬಹಳ ವಿಶೇಷವಾಗಿ ಕಂಡುಬರ್ತಾ ಇದೆ. ಇಲ್ಲಿ ಅಂಗನು ಭಕ್ತನಾಗಿ, ಶರಣನಾಗಿ, ಮಹೇಶನಾಗಿ 4ನೆಯ ಮೆಟ್ಟಿಲನ್ನು ಏರ್ತಾನೆ. ಆ 4ನೆಯ ಮೆಟ್ಟಿಲೆ ಪ್ರಾಣಲಿಂಗಿ ಸ್ಥಳವಾಗಿರುತ್ತೆ. ಇಲ್ಲಿ ಅಂಗನು ಲಿಂಗನಾಗಿ, ಲಿಂಗನು ಅಂಗನಾಗಿ ಲಿಂಗಾಂಗ ಸಾಮರಸ್ಯ ಹೊಂದುವಂಥ ಈ ಕ್ರಿಯೆ ಇದೊಂದು ರೀತಿಯ ಅಧ್ಯಾತ್ಮ ಲೋಕದ ಒಂದು ಪ್ರಯೋಗಾಲಯ ಇದ್ದಂತೆ. ಅದು ಹೇಗೆಂದರೆ ಈ ಪ್ರಯೋಗಾಲಯದಲ್ಲಿ ಅಂಗಪ್ರಾಣಿಯು ಲಿಂಗ ಪ್ರಾಣಿಯಾಗುವ, ಪಿಂಡ ಪ್ರಾಣಿಯು ಮಂತ್ರಪಿಂಡವಾಗುವ, ಜೀವಾತ್ಮನು ಪರಮಾತ್ಮನಾಗುವ, ಪ್ರಾಣವೇ ಲಿಂಗವಾಗುವ, ಲಿಂಗವೇ ಪ್ರಾಣವಾಗುವ, ಅಂತಿಮದಲ್ಲಿ ಪ್ರಾಣಲಿಂಗಿಯಾಗುವ ಒಂದು ಮೂರ್ತ ರೂಪ ತಾಳುವಂಥ ಒಂದು ಅವಸ್ಥೆ ಇದು. ಈ ಲಿಂಗಾಂಗ ಸಾಮರಸ್ಯದ ಸಾಧನೆಯಲ್ಲಿ ನಮ್ಮ ಒಳಗಿರುವಂಥ ಪ್ರಾಣ ಬಹಳ ಮುಖ್ಯವಾಗಿರುತ್ತೆ. ಮಾನವರ ದೇಹದೊಳಗೆ ಅಡಗಿರುವಂಥ ಈ ಪ್ರಾಣ ಅಂದರೆ ವಾಯು ಅನೇಕ ಕಾರಣಗಳಿಂದ ಅದು ದೇಹದ ಜೊತೆಗೆ ಹೊಂದಾಣಿಕೆ ಆಗ್ತಾ ಇರೋದಿಲ್ಲ, ಅದು ವಿಚಲಿತ ಆಗ್ತಾ ಇರುತ್ತೆ. ಹೀಗೆ ಈ ಪ್ರಾಣದಂತೆ ನಮ್ಮ ಒಳಗಿರುವಂಥ ಮನಸ್ಸು ಕೂಡ ಚಂಚಲವಾಗಿರುತ್ತೆ. ಈ ಮನಸ್ಸು ಕೂಡ ಅನೇಕ ಸಂಚಲನ ಕ್ರಿಯೆಗೆ, ವಿಚಲಿತ ಕ್ರಿಯೆಗೆ ಅದು ಒಳಗಾಗುತ್ತಲೇ ಇರುತ್ತೆ. ಇಷ್ಟೆಲ್ಲ ಅಂಗನ ಒಳಗೆ ನಡೀತಿರುವಾಗ, ಇಂಥ ಅಸ್ಥಿರತೆಗಳು ಹೊಯ್ದಾಡ್ತಾ ಇರುವಾಗ ಅಂಗನಿಗೆ ಮಾನಸಿಕ ಸ್ಥಿರತೆ ಸಾಧಿಸುವುದು ಕಷ್ಟ ಆಗುತ್ತೆ. ಪ್ರಾಣದ ಮತ್ತು ಮನಸ್ಸಿನ ಈ ಅಸ್ಥಿರತೆಯ ಕಾರಣಗಳಿಂದ ಅವನೊಳಗೆ ಕಾಮನೆಗಳು, ವಿಷಯ ವಾಸನೆಗಳು ಅವು ನೆಲೆ ನಿಲ್ಲೋದಕ್ಕೆ ಶುರು ಆಗ್ತವೆ. ಇವುಗಳಿಂದ ಅರಿಷಡ್ ವರ್ಗಗಳು, ಅಷ್ಟಮದಗಳು, ಸಪ್ತ ವ್ಯಸನಗಳು ಅಂಗನನ್ನು ಆಳ್ವಿಕೆ ಮಾಡಲು ಪ್ರಾರಂಭ ಆಗ್ತವೆ. ಆಗ ಅಂಗ ತನ್ನ ದೇಹದ ರಚನೆಯ ಬಗ್ಗೆ ಅವನು ತಿಳ್ಕೋಬೇಕಾಗುತ್ತೆ. ಅದರೊಳಗಿನ ಪ್ರತಿ ಅಂಗದ ಕಾರ್ಯಗಳ ಕಡೆಗೆ ಸಾಧಕ ಈ ಗಮನವನ್ನು ಕೊಡಬೇಕಾಗ್ತಾ ಇದೆ. ಆವಾಗ ಅಂಗ ತನ್ನ ದೇಹವನ್ನು ತಿಳ್ಕೊಂಡು, ಅರಿವಿನಿಂದ ತಿಳ್ಕೊಂಡು ದೇವಾಲಯವನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ದೇವಾಲಯವನ್ನು ನಾವು ಕಟ್ಟಬೇಕು ಅಥವಾ ದೇವಾಲಯದಲ್ಲಿ ಮೊದಲಿಗೆ ದೇವಾಲಯ ಕಟ್ಟಿ ಅದರಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು. ಈ ದೇವಾಲಯದಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ ನಂತರ ದೇವರ ದರ್ಶನಕ್ಕೆ ನಿತ್ಯವೂ ಹೋಗಬೇಕಾಗುತ್ತೆ. ಇದೊಂದು ಸ್ಥಾವರ ದೇವಾಲಯದ ಪರಿಕಲ್ಪನೆ. ಆದರೆ ನಮ್ಮ ದೇಹ ಸ್ಥಾವರ ದೇವಾಲಯವಲ್ಲ. ಅಂಗನು ತನ್ನ ದೇಹವನ್ನು ದೇವಾಲಯವನ್ನಾಗಿ ಮಾಡಿಕೊಳ್ಳುವಾಗ ಅವನು ಜಂಗಮ ದೇವಾಲಯವಾಗುವ ಹಂತವನ್ನು ಮಾಡ್ಕೊಳ್ತಾನೆ. ನಿತ್ಯವೂ ಈ ದೇಹವನ್ನು ಆ ದೇವಾಲಯಕ್ಕೆ, ದೇವರ ದರ್ಶನಕ್ಕೆ ಹೇಗೆ ಹೋಗುವಾಗ ಶುಚಿಪೂರಿತವಾಗಿ ತ್ರಿಕರಣ ಶುದ್ಧಿಯಿಂದ ಹೋಗ್ತಾರೋ ಹಾಗೆ ಈ ದೇಹ ಅನ್ನುವಂಥ ದೇವಾಲಯದೊಳಗೆ ಅಂದರೆ ಅಂತರಂಗದೊಳಗೆ ಪ್ರವೇಶ ಮಾಡುವಾಗ ಅವನು ಕೂಡ ತ್ರಿಕರಣ ಶುದ್ಧಿಯಿಂದ ಆ ದೇವಾಲಯದ ಒಳಗೆ ಹೋಗಬೇಕಾಗುತ್ತೆ.
ಹಾಗೆ ದೇವಾಲಯದ ಒಳಗೆ ಹೋಗುವಾಗ ದೇವಾಲಯದ ಒಳಗೆ ಏನಿದೆ ಅನ್ನುವಂಥ ಅರಿವು ಕೂಡ ಇರಬೇಕು. ಅಂಗನಿಗೆ ತನ್ನ ದೇಹ ಎಂಬ ಅವ್ರಿಗೆ ಪೂರ್ತಿ ಸಿಚುವೇಶನ್ ಹೇಳೋಂತಡಿ ಹೀಗೆ ಆ ದೇಹಾಲಯದಲ್ಲಿ ಆ ದೇಹದ ಒಳಗೆ ಏನಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಾಗುತ್ತೆ. ತನ್ನ ದೇಹವೇ ದೇಗುಲವಾದಾಗ ಅಲ್ಲಿರುವ ದೇವರ ದರ್ಶನಕ್ಕೆ ಹೋಗುವಾಗ ನಿತ್ಯವೂ ಕೂಡ ಅಲ್ಲಿ ಹೋಗ್ಬೇಕಾಗುತ್ತೆ. ತ್ರಿಕರಣ ಶುಚಿಯಾಗಿ ಹೋಗ್ಬೇಕಾಗುತ್ತೆ. ಈ ತ್ರಿಕರಣ ಶುಚಿಗೆ ಅಂಗಕ್ಕೆ ಲಿಂಗ ಬೇಕಾಗುತ್ತೆ. ಅದನ್ನೇ ಇಷ್ಟಲಿಂಗ ಅಂತ ಹೇಳ್ತೇವೆ. ಆ ಇಷ್ಟಲಿಂಗವನ್ನ ದೇಹದ ಮೇಲೆ ಧರಿಸಿ ಇಷ್ಟಲಿಂಗವನ್ನ ಪೂಜಿಸುತ್ತಾ ಅದನ್ನ ಪ್ರಾಣಲಿಂಗವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ಇಷ್ಟಲಿಂಗವು ಪ್ರಾಣಲಿಂಗ ಆಗ್ಬೇಕಾದ್ರೆ ಅಲ್ಲಿ ಮನಸ್ಸು ನಿಶ್ಚಲವಾಗ್ಬೇಕಾಗುತ್ತೆ. ಅದು ಮನಸ್ಸು ಸ್ಥಿರತೆಗೆ ಹೋಗ್ಬೇಕಾಗುತ್ತೆ. ಹೀಗೆ ಈ ಮನಸ್ಸಿನ ನಿಶ್ಚಲತೆ ಮತ್ತು ಸ್ಥಿರತೆಗೆ ಜ್ಞಾನ ಮತ್ತು ಕ್ರಿಯೆ ಎರಡೂ ಕೂಡ ಬೇಕಾಗುತ್ತೆ. ಜ್ಞಾನ ಅಂತಂದ್ರೆ ನಮ್ಮೊಳಗೆ ಜಾಗೃತವಾಗುವ ಅರಿವು, ಕ್ರಿಯೆ ಅಂತಂದ್ರೆ ಇಷ್ಟಲಿಂಗ ಪೂಜೆ. ಹೀಗೆ ಮಾನವನು ದೇವನಾಗುವಲ್ಲಿ, ದೇಹವು ದೇವಾಲಯವಾಗುವಲ್ಲಿ, ಅಂಗವು ಲಿಂಗವಾಗುವಲ್ಲಿ ಎಲ್ಲದಕ್ಕೂ ಕೂಡ ಇಲ್ಲಿ ಸಂಸ್ಕಾರ ಅನ್ನುವಂಥದ್ದು ಬೇಕಾಗುತ್ತೆ. ಇದನ್ನೇ ನಾವು ಗಮನ ಅಂತ ಕರೆಯುವಂಥದ್ದು. ಇದರ ಅರಿವು ಇಲ್ಲದೆ ಸಂಸ್ಕಾರ ಬರಲು ಸಾಧ್ಯವೇ ಇಲ್ಲ. ಆದ್ದರಿಂದ ಮನುಷ್ಯ ದೇಹದ ರಚನೆಯ ಸೂಕ್ಷ್ಮತೆಯನ್ನ ಮತ್ತು ಅದರ ವಿಶಿಷ್ಟತೆಯನ್ನ ತಿಳ್ಕೊಳ್ಳದೆ ಹೋದ್ರೆ ಅಂಗ ಲಿಂಗ ಆಗೋದು ಕಷ್ಟ ಆಗುತ್ತೆ. ಇದೇ ಕ್ರಮಗಳನ್ನ ಅಲ್ಲಮ ಪ್ರಭುಗಳು ಈ ವಚನದಲ್ಲಿ ತುಂಬಾ ಮಹತ್ವಪೂರ್ಣವಾಗಿ ಹೇಳ್ತಾರೆ. ಅಚಲ ಸಿಂಹಾಸನ ಮತ್ತು ನಿಶ್ಚಲ ಮಂಟಪ ಅನ್ನುವಂತ ಎರಡು ಪ್ರಮುಖ ರೂಪಕಗಳ ಮೂಲಕ ಅದನ್ನ ಹೇಳ್ತಾರೆ. ಅಚಲ ಸಿಂಹಾಸನ ಅಂತಂದ್ರೆ ಈ ಅಂಗನ ದೇಹ ಅಂದ್ರೆ ಸಾಧಕನ ದೇಹ. ನಿಶ್ಚಲ ಮಂಟಪ ಅಂತಂದ್ರೆ ದೇಹದ ಒಳಗಿರುವ ಪ್ರಾಣ ಮತ್ತು ಮನಸ್ಸು. ಅಚಲ ಸಿಂಹಾಸನ ಮಿಕ್ಕಿ ನಿಶ್ಚಲ ಮಂಟಪದ ಸಂಚದೋವರಿಯೊಳಗೆ ರುಚಿಗಳೆಲ್ಲವ ನಿಲ್ಲಿಸಿ ಅಂತಂದ್ರೆ ಈ ಸಾಲಿನ ಮಹತ್ವ ಏನು ಅಂತಂದ್ರೆ ಪ್ರಾಣಲಿಂಗ ಸ್ತನವನ್ನ ಏರಲು ಹೊರಟಿರುವಂತ ಭಕ್ತ ಸಾಧಕ ಶ್ರುತಿಭೂರ್ತವಾಗಿ ತನ್ನ ದೇಹವನ್ನ ಸ್ಥಿರವಾಗಿಟ್ಕೊಂಡು ಒಪ್ಪವಾದ ಸಿಂಹಾಸನವನ್ನ ಮಾಡ್ಕೊಳ್ಬೇಕು. ಆಗ ಅಂಗನ ಆ ದೇಹ ಅಚಲ ಸಿಂಹಾಸನ ಆಗುತ್ತೆ. ಆ ದೇಹವನ್ನ ಸ್ನಾನದಿಂದ ಶುಚಿಯಾಗಿಸಿ ಬಸಿತ ರುದ್ರಾಕ್ಷಿಗಳಿಂದ ಅದನ್ನ ಅಲಂಕೃತವಾಗಿಸಿ ಮಂತ್ರಗಳಿಂದ ಪವಿತ್ರ ಮಾಡ್ಕೊಳ್ಬೇಕಾಗುತ್ತೆ. ಆಗ ಆ ಅಚಲವಾದ ಸ್ಥಿರವಾದ ಒಂದು ಸಿಂಹಾಸನದಲ್ಲಿ ಒಂದು ನಿಶ್ಚಲವಾದ ಮಂಟಪವನ್ನ ಸ್ಥಾಪನೆ ಮಾಡ್ಬೇಕಾಗುತ್ತೆ. ಆ ನಿಶ್ಚಲ ಮಂಟಪ ಅಂತಂದ್ರೆ ಅದೇ ಸ್ಥಿರವಾದ ಮನಸ್ಸು. ಹೀಗೆ ಈ ಸ್ಥಿರವಾದ ಮನಸ್ಸಿನಲ್ಲಿ ಒರೆಯೊಳಗೆ ಖಡ್ಗ, ಒಬ್ಬ ರಾಜ ಯಾರಿಗೂ ಹಾನಿ ಮಾಡಬಾರ್ದು ಅಂತ ಖಡ್ಗವನ್ನ ಒರೆಯೊಳಗೆ ಹೇಗೆ ಇಟ್ಕೊಳ್ತಾನೋ ಹಾಗೆ ಸಾಧಕ ಈ ಸ್ಥಿರವಾದ ಮನಸ್ಸು ಅನ್ನುವಂತ ಈ ಕವಚದೊಳಗೆ ವಿಷಯ ವಾಸನೆ ಕಾಮನೆ ಅನ್ನುವಂಥವುಗಳನ್ನ ಆಚೆ ಈಚೆಗೆ ಬರಲಾರದಂತೆ ಅದು ಸಂಚರಿಸಿದಂತೆ ಆ ಸ್ಥಿರ ಮನಸ್ಸು ಎನ್ನುವಂಥ ಒರೆಯೊಳಗೆ ಇವುಗಳನ್ನ ಇಟ್ಕೊಳ್ಬೇಕಾಗುತ್ತೆ. ಮುಂದಿನ ವಚನದ ಸಾಲುಗಳು ಅಂಗನ ದೇಹದ ರಚನೆಯತ್ತ ನಮ್ಮನ್ನ ಕೊಂಡೊಯ್ತಾವೆ. ಅಂಗಲಿಂಗವಾಗುವ ರಾಸಾಯನಿಕ ಕ್ರಿಯೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾವೆ. ಪಂಚರತ್ನದ ಶಿಖರ ಅಂದ್ರೆ ಅಂಗನ ದೇಹ. ಇಲ್ಲಿ ಪಂಚ ಕರ್ಮೇಂದ್ರಿಯಗಳು, ಪಂಚೇಂದ್ರಿಯಗಳು, ಭಾವೇಂದ್ರಿಯಗಳು ಇವೆಲ್ಲವುಗಳು ಕೂಡ ಬರ್ತವೆ. ಇವುಗಳೇ ಪಂಚರತ್ನಗಳನ್ನಾಗಿ ಮಾಡ್ಕೊಳ್ಳುವಂಥದ್ದು. ಪಂಚರತ್ನ ಅನ್ನುವಂಥ ಈ ಶಬ್ದ ಅಂಗನು ತನ್ನ ಅಂಗೇಂದ್ರಿಯಗಳನ್ನ ಲಿಂಗೇಂದ್ರಿಯ ಮಾಡಿಕೊಳ್ಳುವಾಗ ಅವು ಪಂಚರತ್ನಗಳಾಗ್ತವೆ. ಕಣ್ಣು, ಬಾಯಿ, ಮೂಗು, ಕಿವಿ, ಚರ್ಮಗಳು ರೂಪು, ರಸ, ಗಂಧ, ಶ್ರವಣ, ಸ್ಪರ್ಶ ಗ್ರಹಿಕೆಯಲ್ಲಿ ಅರಿವಿನಿಂದ ಕೂಡಿರ್ಬೇಕು. ಈ ಅರಿವಿನ ರೂಪವನ್ನೇ ಮಿಂಚುಕೋಟೆಯ ಕಳಸ ಅಂದ್ರೆ ಅಂಗನ ಶಿರವೇ ದೇಹದ ಪ್ರಮುಖ ಭಾಗ. ಅಲ್ಲಿ ಅರಿವಿಗೆ ಆಶ್ರಯ ನೀಡುವಂತ ಮೆದುಳು ಇದೆ. ಇದನ್ನು ಬಸವಣ್ಣನವರು ತಮ್ಮ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಉಳ್ಳವರು ಶಿವಾಲಯ ಮಾಡಿಹರು, ನಾನೇನು ಮಾಡುವೆನು ಬಡವನಯ್ಯ, ಎನ್ನ ಕಾಲೆ ಕಂಬ ದೇಹವೇ ದೇಗುಲ, ಶಿರವೇ ಹೊಣ್ಣ ಕಲಸವಯ್ಯ, ಕೂಡಲ ಸಂಗಮ ದೇವ ಕೇಳೆಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂದು ದೇಹವನ್ನ ದೇವಾಲಯವನ್ನಾಗಿ ಮಾಡುವ ಕಲ್ಪನೆ ನೀಡುವಾಗ ಶಿರವನ್ನ ಬಂಗಾರದ ಕಲಸಕ್ಕೆ ಹೋಲಿಸಿದಂತೆ ಅಲ್ಲಮ ಪ್ರಭುಗಳು ಅದನ್ನ ಮಿಂಚುಕೋಟೆಯ ಕಳಸ ಅಂತ ಹೇಳಿದ್ದಾರೆ. ಮೆದುಳಿನ ಒಳಗಿರುವಂತ ಅರಿವು ಮಿಂಚಿಗೆ ಸಮ. ಹೀಗೆ ಈ ಜ್ಞಾನದಿಂದ ಪಂಚೇಂದ್ರಿಯಗಳ ಕ್ರಿಯೆ ನಿಯಂತ್ರಿಸಲ್ಪಡುತ್ತೆ. ಅಂಗಕ್ರಿಯೆಯು ಲಿಂಗಕ್ರಿಯೆಗೆ ಒಳಪಡುವಾಗ ಜ್ಞಾನದ ಅವಶ್ಯಕತೆ ಬೇಕೇ ಬೇಕು. ಹೀಗೆ ಅಂಗಪ್ರಾಣಿ ಲಿಂಗಪ್ರಾಣಿಯಾಗುವ ಜ್ಞಾನ ಮತ್ತು ಕ್ರಿಯೆ ಎರಡರ ಅವಶ್ಯಕತೆ ಬಹಳ ಮುಖ್ಯ. ಅಂಗೇಂದ್ರಿಯಗಳು ಲಿಂಗೇಂದ್ರಿಯಗಳಾಗಿ ಪರಿವರ್ತಿತವಾಗುವಾಗ ಅಂಗಭಾವ ತ್ಯಜಿಸಿ ಲಿಂಗಭಾವ ಬೆಳೆಸಿಕೊಳ್ಳುವಾಗ ಜ್ಞಾನ ಮತ್ತು ಕ್ರಿಯೆ ಎರಡೂ ಕೂಡ ಅವಶ್ಯಕವಾಗಿದೆ. ಏಕೆಂದರೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸೋದು ಜ್ಞಾನವು ಕ್ರಿಯೆಯ ಅವ್ಯಕ್ತ ರೂಪವಾದರೆ ಕ್ರಿಯೆಯು ಜ್ಞಾನದ ವ್ಯಕ್ತ ರೂಪ.
ಅದಕ್ಕೆ ಅಲ್ಲಮ ಪ್ರಭುಗಳು ಇದನ್ನ ಅರಿವು ಮತ್ತು ಕ್ರಿಯೆ ಅಂತ ಹೇಳುವಂಥದ್ದನ್ನ ನಾವು ನೋಡ್ಬೋದು. ಹೀಗೆ ತಾರ್ಕಿಕವಾಗಿ ನಮ್ಮ ಮನೆಯೊಳಗೆ ಯಾರಾದ್ರೂ ನಾವು ತಪ್ಪು ಮಾಡಿದ್ರೆ ದೊಡ್ಡವ್ರು ಹೇಳ್ತಾರೆ, ಅರಿವು ಎಲ್ಲಿ ಹೋಗಿತ್ತು, ಅರಿವುಗೇಡಿ, ಅರಿವಿಟ್ಕೊಂಡು ಕೆಲಸ ಮಾಡಬೇಕು ಅಂತ ಬೈಯೋದು ಸಹಜ ಇದೆ. ಆದ್ದರಿಂದ ತಿಳಿದುಕೊಳ್ಳುವುದು ಜ್ಞಾನ ಆದರೆ ತಿಳಿದಂತೆ ನಡೆಯುವುದು ಕ್ರಿಯೆ ಆಗುತ್ತೆ, ಅರಿತು ನಡೆಯದಿದ್ದರೆ ಅದು ಅಜ್ಞಾನ ಆಗುತ್ತೆ ಎನ್ನುವ ಮೂಲಕ ಅಲ್ಲಮ ಪ್ರಭುಗಳು ಅಂಗನು ಲಿಂಗನಾಗುವ ಜ್ಞಾನ ಮತ್ತು ಕ್ರಿಯೆ ಸಾಮರಸ್ಯ ಹೊಂದಬೇಕು ಅಂತ ಎರಡನ್ನೂ ಸಮನ್ವಯಗೊಳಿಸಬೇಕು ಅನ್ನುವಂಥ ಭಾವನ ವ್ಯಕ್ತ ಮಾಡ್ತಾರೆ. ಮುಂದಿನ ಸಾಲುಗಳು ಅಂಗವು ಲಿಂಗವಾಗುವ ವಚನ ವಿಚಿತ್ರದ ಪುಷ್ಪ ರಚನೆಯ ನವರಂಗ ಅನ್ನುವಂಥ ಈ ಸಾಲಿನ ಮೇಲೆ ಗಮನ ಹೋಗುತ್ತೆ. ಅಂಗನ ದೇಹದ ರಚನೆ ಮತ್ತು ಅದರ ವಿಕಾಸದ ಜೊತೆಗೆ ಲಿಂಗನ ದೇಹದ ರಚನೆ ಮತ್ತು ವಿಕಾಸ, ನೋಡ್ರಿ, ಅಂಗದ ರಚನೆ ಮತ್ತು ಲಿಂಗದ ರಚನೆ ಎರಡೂ ವಿಕಾಸ ಹೆಂಗೆ ಹೊಂದ್ತಾವೆ ಅನ್ನೋದೇ ನವರಂಗದ ಪುಷ್ಪದ ರಚನೆ ಅಂತ ಅವರು ಸುಂದರವಾಗಿ ಇದನ್ನ ಹೇಳ್ತಾರೆ. ಶಟಸ್ಥಲ ಸಿದ್ಧಾಂತದಲ್ಲಿ ವಿಶ್ವದ ಮೂಲ ತತ್ವವೇ ಸ್ಥಳ ಆಗಿದೆ. ವಿಶ್ವದ ಮೂಲ ತತ್ವ ತನ್ನ ಲೀಲಾ ವಿನೋದದಿಂದ ಜಗತ್ತಿನ ರೂಪ ತಾಳಿ ಅಂಗ ಲಿಂಗ ಎಂಬ ದ್ವೈತ್ವ ಅನ್ನುವಂಥ ಭಿನ್ನ ಭಾವ ತಾಳುತ್ತೆ. ನಂತರದಲ್ಲಿ ಅಂಗ ಸಾಧನಾ ಮಾರ್ಗವನ್ನು ಕ್ರಮಿಸುತ್ತಾ ಅವನು ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಅನ್ನುವಂಥ 3 ರೂಪ ಧರಿಸಿ ಮುಂದೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಎಂಬ 6 ರೂಪವಾಗಿ ಒಟ್ಟು ನವರೂಪದಲ್ಲಿ ಅವನು ಅರಳುತ್ತಾನೆ. ಇದೇ ನವರಂಗದಲ್ಲಿ ಅಂಗನು ವಿಕಸಿಸುವ ಹಂತ. ಹಾಗೆ ಲಿಂಗನು ಕೂಡ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ, ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಚರಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಆಗುತ್ತೆ. ಇದು ಕೂಡ 9 ಹಂತದಲ್ಲಿ ನವರಂಗದಲ್ಲಿ ಅರಳುವ ಪುಷ್ಪದ ರಚನೆ. ಇದನ್ನೇ ಪ್ರಭುಗಳು ವಚನ ವಿಚಿತ್ರದ ಪುಷ್ಪ ರಚನೆ ನವರಂಗ ಅಂತಾರೆ. ವಚನ ವಿಚಿತ್ರ ಅಂದರೆ ಮಾತಿಗೆ ನಿಲ್ಕದ್ದು, ಅದು ನಿರ್ವಚನ ಅಂದರೆ ಮಾತಿಗೆ ಮೀರಿದ್ದುದು. ಹೀಗೆ ಸೃಷ್ಟಿಕ್ರಿಯೆಯಲ್ಲಿ ಪುಷ್ಪದ ರಚನೆಯು ಕೂಡ ಅನಿರ್ವಚನೀಯ. ಅದು ಮುಗುಳಾಗಿ, ಮೊಗ್ಗಾಗಿ, ಅರೆಮೊಗ್ಗಾಗಿ, ಸಂಪೂರ್ಣವಾಗಿ ಅರಳಿ ಸಾರ್ಥಕವಾಗುವುದು. ಮುಗುಳಾದದ್ದು ವಿಕಸಿತ ಪುಷ್ಪದ ರಚನೆಯಾಗುವುದು ನಿಸರ್ಗದ ಒಂದು ರಹಸ್ಯವೂ ಹೌದು, ಚೋದ್ಯವೂ ಹೌದು. ಈ ಕ್ರಿಯೆ ಯಾವಾಗ, ಹೇಗೆ, ಎಷ್ಟೊತ್ತಿಗೆ ಆಗುತ್ತೆ ಅಂತ ಹೇಗೆ ವಿವರಿಸಲು ಆಗೋದಿಲ್ವೋ ಹಾಗೆ ಅಂಗನು ನವರಂಗದಲ್ಲಿ ವಿಕಸಿತನಾಗುವುದನ್ನು, ಲಿಂಗವು ಕೂಡ ನವರಂಗದಲ್ಲಿ ವಿಕಸಿತವಾಗುವುದನ್ನು, ಅದು ಮಹಾಲಿಂಗವಾಗುವುದನ್ನು, ಈ ಪ್ರೊಸೆಸ್ಸನ್ನು ನಮಗೆ ಮಾತಿನಲ್ಲಿ ಹೇಳೋಕ್ಕೆ ಆಗೋದಿಲ್ಲ. ಇದೊಂದು ಅನಿರ್ವಚನೀಯ ಅನುಭೂತಿ. ಹೀಗೆ ಇದನ್ನು ನವರಂಗದ ಒಂದು ಅರಳುವಿಕೆ ಅಂತ ಪ್ರಭುಗಳು ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ. ಇನ್ನು ಕೊನೆಯ ಸಾಲುಗಳಂತೂ ತುಂಬ ಅದ್ಭುತ ಆಗಿದ್ದಾವೆ. ವಿಚಾರಿಪರ ನುಂಗಿ ಗುಹೇಶ್ವರನಿಂದ ನಿಲುವು ಸಚರಾಚರವ ಮೀರಿತ್ತು ಅನ್ನುವಂಥದ್ದು. ಇದು ವಿಚಾರಿಪರು, ತರ್ಕವಾದಿಗಳು, ಸಚರಾಚರ ಜಗತ್ತು, ಲೋಕ ಸೃಷ್ಟಿ ಅನ್ನೋದನ್ನು ಅರ್ಥೈಸುತ್ತೆ. ಷಟ್ಸಲ ಸಿದ್ಧಾಂತದಲ್ಲಿ ಜಗತ್ತು ಮಿಥ್ಯೆಯಲ್ಲ, ಅದು ಸತ್ಯ. ಈ ಜಗತ್ತಿನ ಉಗಮಕ್ಕೆ ಮೂಲ ಕಾರಣ ಓಂಕಾರ ಪ್ರಣಮ. ಈ ಪ್ರಣಮದಿಂದ ಪಂಚಭೂತಗಳ ಉಗಮ, ಪಂಚಭೂತಗಳ ಮಿಲನದಿಂದ ದೇಹದ ಉಗಮ. ಇಂತಹ ದೇಹದಲ್ಲಿ ಒಳ್ಳೆಯ ವ್ಯಾಪಾರ, ಕೆಟ್ಟ ವ್ಯಾಪಾರಗಳು ನಡೀತಿರ್ತವೆ. ಯಾರು ಅರಿವು ಕ್ರಿಯೆಗಳಿಂದ ಸಂಸ್ಕಾರ ಹೊಂದ್ತಾರೋ ಅವರು ಅಂಗದಿಂದ ಲಿಂಗದೆಡೆಗೆ ಸಾಕ್ತಾರೆ. ನಡೆನುಡಿಗಳ ಪರಿಶುದ್ಧತೆಯನ್ನು ಯಾರು ಮಾಡ್ಕೊಳ್ತಾರೋ ಅವರಲ್ಲಿ ಭಕ್ತಿ ಶಕ್ತಿ ಸದಾ ಜಾಗೃತ ಆಗಿರುತ್ತೆ. ಜ್ಞಾನ ಮತ್ತು ವೈರಾಗ್ಯಗಳು ತನ್ನಿಂದ ತಾನೇ ನೆಲೆ ಆಗ್ತವೆ. ಇದು ತರ್ಕಕ್ಕೆ ನಿಲುಕುವುದಲ್ಲ. ಆದ್ದರಿಂದ ಈ ಕ್ರಿಯೆ ವಿಚಾರಿಪರನ್ನೇ ನುಂಗುವುದು. ಈ ಮಹಾಜ್ಞಾನವೇ ಭಕ್ತಿ ಶಕ್ತಿಗಳಿಗೆಲ್ಲ ಒಂದಾಗಿ ಸಚರಾಚರವನ್ನೇ ನುಂಗುತ್ತವೆ. ಅಂದರೆ ಅಜ್ಞಾನದ ತಿಮಿರನ್ನ ಜ್ಞಾನವು ನುಂಗುವ ಕ್ರಿಯೆ. ಒಂದರ್ಥದಲ್ಲಿ ಕೋಡಗನನ್ನ ಕೋಳಿ ನುಂಗುವಂತೆ. ಒಟ್ಟಿನಲ್ಲಿ ಅಂಗನು ಲಿಂಗವಾಗಿ ಪರಿವರ್ತಿತವಾಗುವ, ಪ್ರಾಣವು ಲಿಂಗವಾಗುವ, ಅಂಗವು ಪ್ರಾಣವಾಗುವ ಬಹುದೊಡ್ಡ ಕ್ರಿಯೆ. ಇದನ್ನೇ ಪ್ರಾಣಲಿಂಗಿ ಆಗುವುದು ಅಂತ ಪ್ರಭುಗಳು ಹೇಳ್ತಾರೆ. ಇದನ್ನು ಅಷ್ಟೇ ಅದ್ಭುತವಾಗಿ, ಸುಂದರವಾಗಿ, ಅರ್ಥಗರ್ಭಿತವಾಗಿ ಪ್ರಭುಗಳು ಈ ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇಷ್ಟು ನನ್ನ ಓದಿನ ಮಿತಿಗೆ ತಿಳಿದಂತೆ ಈ ವಚನವನ್ನು ನಾನು ನಿರ್ವಚನ ಮಾಡಿದ್ದೇನೆ. ಅವಕಾಶ ಕೊಟ್ಟಿದ್ದಕ್ಕಾಗಿ ವಚನ ಮಂದಾರ ವೇದಿಕೆಗೆ ಮತ್ತು ಡಾಕ್ಟರ್ ವಿಜಯಕುಮಾರ್ ಕಮಾರ್ ಸರ್ ಅವರಿಗೆ ವಂದನೆಗಳನ್ನು ಹೇಳ್ತೇನೆ. ಅಮಿತ್ ಕುಮಾರ್ ಅವರು ಬಹಳ ಉತ್ತಮವಾಗಿ ಈ ವಚನವನ್ನು ಗಾಯನ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಶರಣಾರ್ಥಿಗಳು. ಪ್ರಾಣಲಿಂಗಿ ಸ್ಥಳದ ಈ ವಚನವನ್ನು ಅತ್ಯಂತ ಅರ್ಥಗರ್ಭಿತವಾಗಿ, ಲೌಕಿಕವಾಗಿ ಮತ್ತು ಅಲೌಕಿಕವಾಗಿ ವಿಶ್ಲೇಷಣೆ ಮಾಡಿದಂಥ ಡಾಕ್ಟರ್ ಪುಷ್ಪಾವತಿ ಶಲ್ವಡಿಮಠ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಪ್ರತಿಯೊಂದು ಸಾಲಿನ ವಿವರಗಳನ್ನು ಷಟ್ಸ್ಥಲ ಸಿದ್ಧಾಂತದ ಮೂಲಕ
ಬಹಳ ಅಚ್ಚುಕಟ್ಟಾಗಿ ವಿಶ್ಲೇಷಣೆ ಮಾಡಿದಂತಹ ಡಾಕ್ಟರ್ ಪುಷ್ಪಾ ಶ್ರವಣ್ ಮಠಗಳಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸ್ತಾ ಆ, ಮುಂದಿನ ವಚನ. ಹಲೋ, ಮುಂದಿನ ವಚನ ಗಾಯನಕ್ಕೆ ಹೋಗೋಣ. ಮುಂದಿನ ವಚನ ಬಹಳ ಹಾಕ್ತೇನೆ ಅವ್ರು ಹಿಡ್ಕೋತಾರ ತಗೋ ಹಿಡಿ. ತಿಗಡಿ ಸರ್, ನಿಮ್ದು ಮೊಬೈಲ್ ಮ್ಯೂಟ್ ಮಾಡಿ. ತಿಗಡಿ ಗುರುಗಳೇ, ಮೊಬೈಲ್ ಮ್ಯೂಟ್ ಮಾಡಿ. ತಿಗಡಿ ಸರ್, ಪ್ರಸಾದ್ ತಿಗಡಿ ಸರ್ ಅವರೇ, ಮೊಬೈಲ್ ಅನ್ನ ಮ್ಯೂಟ್ ಮಾಡಿ ಸ್ವಲ್ಪ. ತಿಗಡಿ ಸರ್, ತಿಗಡಿ ಸರ್. ಸರ್ ನೀವೇ ಮ್ಯೂಟ್ ಮಾಡ್ಬೋದು ನೋಡಿ. ನೀವ ಮಾಡ್ರಿ ಸರ್. ನಾನ್ ಮಾಡ್ತಾ ಇದ್ದೀನಿ, ಅದಾಗ್ಲೆಲ್ಲ ಇದು ಆಗ್ತಾ ಇದೆ. ಓಪನ್ ಹಾ. ತಿಗಡಿ ಗುರುಗಳೇ, ಹಲೋ ತಿಗಡಿ ಸರ್. ಸರ್ ಫೋನ್ ಮಾಡಿ ಹೇಳಿ ನಂತರ, ಈಗ ಕಾರ್ಯಕ್ರಮ ಮುಂದುವರಿಸಿ. ಓಕೆ. ಓಕೆ, ಮುಂದಿನ ವಚನ ಬಹಳ ಅದ್ಭುತವಾದಂಥ ನುಲಿಯ ಚಂದಯ್ಯನವರ ವಚನ, ಆವಾವ ಕಾಯಕದಲ್ಲಿ ಅಂತಕ್ಕಂಥದನ್ನ ಇದನ್ನ ಪ್ರಸ್ತುತ ಮಾಡಲಿದ್ದಾರೆ ಕುಮಾರಿ ವನಿಯಾ ಡಿ.ಪಿ. ಅವರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು
ಶುದ್ಧವಾಗಿ ಶುದ್ಧವಾಗಿ ಗುರುಲಿಂಗ ಜಂಗಮಗೆ ಮಾಡುವುದೇ ಶಿವ ಪೂಜೆ ಗುರುಲಿಂಗ ಜಂಗಮಗೆ ಮಾಡುವುದೇ ಶಿವ ಪೂಜೆ ಕಾಯಕದಲ್ಲಿ ಬಂಧಡು ಭಾವ ಶುದ್ಧವಾಗಿ ಭಾವ ಶುದ್ಧವಾಗಿ ಭಾವ ಅತ್ಯಂತ ಸುಶ್ರಾವ್ಯವಾಗಿ ಹಾಡಿದಂಥ ಕುಮಾರಿ ವಿನಯಾ DP ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ವಚನವನ್ನು ವಿಶ್ಲೇಷಣೆಯನ್ನು ಮಾಡಲಿದ್ದಾರೆ ಹುಬ್ಬಳ್ಳಿಯ ಶ್ರೀಮತಿ ಶಾಲಿನಿ ರುದ್ರಮುನಿ ಅವರು. ಯಾವಾಗಲೂ ಇವರ ಹೆಸರನ್ನು ಬರೀಬೇಕಾದ್ರೆ ಯಾವಾಗಲೂ ಶಾಲಿನಿ ರುದ್ರಮೂರ್ತಿ ಅಂತಾನೆ ಬರೀತೀನಿ. ಇಟ್ ಹ್ಯಾಸ್ ಬಿಕಮ್ ಎ ಹ್ಯಾಬಿಟ್ ಅನ್ಸುತ್ತೆ. ಈಗ ಶಾಲಿನಿ ರುದ್ರಮೂರ್ತಿ ಅವರಿಂದ ವಚನದ ಶಾಲಿನಿ ರುದ್ರಮುನಿ ಅವ್ರಿಗೆ ಶಾಲಿನಿ ರುದ್ರಮುನಿ ಅವರು ಈ ವಚನವನ್ನು ವಿಶ್ಲೇಷಣೆ ಮಾಡಬೇಕಾಗಿ ವಿನಂತಿ. ಸಾರಿ ಫಾರ್ ದಿ ಮಿಸ್ ರಿಪ್ರೆಸೆಂಟೇಷನ್ ಆಫ್ ಯುವರ್ ಹಸ್ಬೆಂಡ್ಸ್ ನೇಮ್. ಕಂಟಿನ್ಯೂ ಮ್ಯಾಮ್ ಪ್ಲೀಸ್. ಓಕೆ ಸರ್, ನಮಸ್ತೆ ಸರ್. ಕೇಳಿಸಿದೆಯಲ್ಲ ಸರ್ ಧ್ವನಿ? ಕೇಳಿಸ್ತಾ ಇದೆ. ಓಕೆ ಓಕೆ. ಮೊದಲು ಈ ಮಣ್ಣಿಗೆ, ಈ ಮಣ್ಣಿನ ಮಹಿಮೆಗೆ, ಈ ಮಣ್ಣಿನ ಮಹಾಮಹಿಮರನ್ನೆಲ್ಲ ನೆನೆದು ಇವತ್ತು ಈ ಅಂತರ್ಜಾಲದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾ ಎಲ್ಲ ಶರಣ ಬಂಧುಗಳಿಗೂ ನಾನು ಶುಭ ವಂದನೆಗಳನ್ನ ತಿಳಿಸ್ತೀನಿ. ಹಾಗೂ ಇವತ್ತು 80ನೇ ಸ್ವಾತಂತ್ರ್ಯೋತ್ಸವದ ಶುಭ ದೋಸೆಗೆ ಎಲ್ಲ ಬಂಧುಗಳಿಗೂ ಕೂಡ. ಹಾಗೆ ಇವತ್ತು 3 ವೇದಿಕೆಗಳು ಕೂಡ ಒಂದು ಅದ್ಭುತವಾದಂತಹ ಒಂದು ಪರಿಕಲ್ಪನೆ ನನಗೆ ತುಂಬಾ ಇಷ್ಟ ಆಗೋಯ್ತು. ಸಂಗೀತ, ರಾಗ ಸಂಯೋಜನೆ ಮತ್ತು ಅದರ ವಿಶ್ಲೇಷಣೆ, ಈ ಅದ್ಭುತ ಪರಿಕಲ್ಪನೆಗೆ ಶ್ರಮಿಸುತ್ತಿರುವಂತಹ ಎಲ್ಲ ವೇದಿಕೆಯ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನ ಮೊದಲಿಗೆ ತಿಳಿಸ್ತೀನಿ. ಹಾಗೂ ಎಲ್ಲರೂ ಕೂಡ ಆಭಾರಿ ಮತ್ತೆ ಧನ್ಯವಾದಗಳು ಕೂಡ. ಜೊತೆಗೆ ಇವತ್ತು ನುಲಿಯ ಚಂದಯ್ಯನವರ ಅವಾವ ಕಾಯದೋಳು ರಾಗ ಸಂಯೋಜನೆ ಅಂತೂ ಅದ್ಭುತವಾಗಿ ಮೂಡಿ ಬಂತು. ನಂಗೆ ತುಂಬಾ ಇಷ್ಟ ಆಗೋಯ್ತು ರಾಗ. ಮತ್ತೆ ವಿನೇಶ್, ನಿಮ್ಗೂ ಕೂಡ ನಾನು ಅಭಿನಂದನೆಗಳು ತಿಳಿಸ್ತೀನಿ. ಹಾಗೆ ಶುಭ ಹಾರೈಕೆಗಳು. ನಿಮ್ಮ ಸಾಹಿತ್ಯದ ಪಯಣ ಮತ್ತು ಎಲ್ಲಾ ಕನಸುಗಳು ಒಂದು ಹಸಿರುಡಲಿ ಅಂತ ಹೇಳಿ ಶುಭಾಶಯಗಳನ್ನ ತಿಳಿಸ್ತಾ, ಇವತ್ತು ನನಗೆ ಕೊಟ್ಟಿರುವಂತಹ ವಚನ ನುಲಿಯ ಚಂದಯ್ಯನವರದ್ದು. ನಂಗೆ ತುಂಬಾ ಚೆನ್ನಾಗಿದೆ ವಚನ ಅಂತೂ. ನನಗೆ ತುಂಬಾ ಖುಷಿ ಕೊಟ್ಟಿರುವಂತಹ ಒಂದು ವಚನ ಇದು. ಇಲ್ಲಿ ನುಲಿಯ ಚಂದಯ್ಯ ಅವರ ಈ ವಚನ ಏನಂತ ಹೇಳಿದ್ರೆ, ಕಾಯಕದ ಪಾವಿತ್ರ್ಯತೆ ಮತ್ತೆ ಭಾವಶುದ್ಧಿ ಮತ್ತು ಆಚರಣೆಗಿಂತ ಆಂತರಿಕ ಪ್ರಾಮಾಣಿಕತೆ ಶಿವಪೂಜೆ ಅನ್ನುವಂತ ಮಹತ್ವ ತತ್ವವನ್ನ ಈ ವಚನ ಪ್ರತಿಪಾದಿಸುತ್ತೆ. ನಾವು ಈ ಪುರಾಣ ಕವಿಗಳಲ್ಲಿ, ಆಮೇಲೆ ಶೂನ್ಯ ಸಂಪಾದನೆ, ಶಿವತತ್ವ ಚಿಂತಾಮಣಿ, ಬಸವ ಪುರಾಣ, ಈ ಎಲ್ಲ ಗ್ರಂಥಗಳಲ್ಲಿ, ಹಾಗೆ ರಾಘವಂಕನ ಒಂದು ಕಾವ್ಯದಲ್ಲಿ ಕೂಡ ನಾವು ನುಲಿಯ ಚಂದಯ್ಯನವರ ಪ್ರಸ್ತಾಪ ಇರೋದನ್ನ ನಾವು ನೋಡ್ಬೋದು. ಹಾಗೆ ಒಂದು ಜನಮಾನಸದಲ್ಲಿ ಒಂದು ಪೌರಾಣಿಕ ಕತೆ ಈಗಲೂ ಕೂಡ ಅದು ಬೆರ್ತ್ ಹೋಗಿದೆ. ಪ್ರತಿ ಕೇಳಿದ ನುಲಿಯ ಚಂದಯ್ಯನವರು ಅಂದ ತಕ್ಷಣ ನಮ್ಗೆ ಆಗ ಪೌರಾಣಿಕ ಕಥೆನೆ ನಮ್ಗೆ ನೆನಪಿಗೆ ಬರುತ್ತೆ. ಈ ವಚನವು ಕೂಡ ಇದೇ ಪ್ರಸಂಗದಲ್ಲಿ ಬರುವಂತಹದ್ದು. ನುಲಿಯ ಚಂದಯ್ಯನವರು ಮಡಿವಾಳ ಮಾಚಯ್ಯನವರಿಗೆ ಹೇಳುವಂತಹ ಒಂದು ಈ ಮಾತು ಇದು. ಎಷ್ಟು ಕಾಯಕ ನಿಷ್ಠರು ಅಂತಂದ್ರೆ ಎಷ್ಟು ನಿಷ್ಠರು ಅನ್ನೋ ಸಲುವಾಗಿನೇ ಈ ಪುರಾಣ ಕಥೆ ಒಂದು ಸಣ್ಣ ಪ್ರಸಂಗವನ್ನ ನಾನಿಲ್ಲಿ ಮತ್ತೊಮ್ಮೆ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನುಲಿಯ ಚಂದಯ್ಯನವರು ಒಮ್ಮೆ ಕೆರೆಯ ಹುಲ್ಲನ್ನ ತರಕ್ಕೆ ಹೋಗ್ತಾರೆ. ಇಷ್ಟಲಿಂಗ ಜಾರಿ ನೀರಿಗೆ ಬಿದ್ದು ಹೋಗುತ್ತೆ. ಆಗ ಅವ್ರ ಕಾಯಕಕ್ಕೆ ಎಷ್ಟು ಪ್ರಾಧಾನ್ಯತೆಯನ್ನ ಕೊಟ್ಟಂತ ಶಿವಶರಣರು ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಅವರು ಈ ತಮ್ಮ ಕಾಯಕದಲ್ಲಿ ನಿರತರಾಗಿರುವಾಗ ಇದನ್ನ ಗಮನಿಸೋದೇ ಇಲ್ಲ. ತಮ್ಮ ಕಡೆಗೆ ಇಷ್ಟಲಿಂಗನೇ ಬಂದು ನಾನೇನನ್ ಬಿಟ್ಟು ಹೋಗೋದಿಲ್ಲ, ನನ್ನ ಸ್ವೀಕರಿಸಿ ಅಂತ ಕೇಳ್ಕೊಂಡ್ರು ಕೂಡ ಅವರು ಒಪ್ಪೋದಿಲ್ಲ. ಆಮೇಲೆ ಮಡಿವಾಳ ಮಾಚಯ್ಯನವರು ಅದನ್ನ ಒಪ್ಪಿಸ್ತಾರೆ. ಆಮೇಲೆ ಆಗ ಚಂದಯ್ಯನವ್ರು ಹೇಳ್ತಾರೆ, ಒಮ್ಮೆ ತನ್ನನ್ನ ಬಿಟ್ಟು ಹೋದ ಲಿಂಗಯ್ಯನಿಗೆ ಷರತ್ತಿನ ಮೇಲೆ ಅವರು ಬರಮಾಡ್ಕೊಂಡು ಹೇಳ್ತಾರೆ, ಹಗ್ಗ ಮಾರ್ಕೊಂಡು ಬಾ ನೀನು ಅಂತ ಹೇಳಿ ಕಾಯಕಕ್ಕೆ ಕಳಿಸ್ತಾರೆ. ಆಗ ಏನಾಗುತ್ತೆ, ಅವ್ರು ಹಗ್ಗ ಮಾರ್ಕೊಂಡ್ ಬರುವಾಗ ಒಂದೆರಡು ಹಾಗಕ್ಕೆ ಅದು ಮಾರುವ ಹಗ್ಗವನ್ನ ಅವ್ರು ಬಸವಣ್ಣನವರು ಅದ್ರ ಅಂದ ಚಂದ ನೋಡಿ 50 ಹಾಗಕ್ಕೆ ಕೊಂಡ್ಕೊಳ್ತಾರೆ. ಲಿಂಗಯ್ಯನವರು ಆ ಹೆಚ್ಚಿನ ಹಣವನ್ನ ತಂದು ಕೊಟ್ಟಾಗ ಆ ಇಬ್ರು ಮಧ್ಯೆ ಕೂಡ ಒಂದು ವಾದ ಆಗತ್ತೆ. ಆಗ ಅಲ್ಲಿ ಮಡಿವಾಳಯ್ಯ ಇಬ್ರನ್ನು ಕೂಡ್ಸಕ್ ಹೋದಾಗ ಈ ಮಾತು ಬರುತ್ತೆ, ಈ ವಚನ ಬರುತ್ತೆ.
ಎಷ್ಟು ಅದ್ಭುತವಾದ ವಚನ ಅದು. ಇನ್ನೊಮ್ಮೆ ನಾನಂತೂ ಓದ್ತೀನಿ ಅದನ್ನ. ಅವಾವ ಕಾಯದಲ್ಲಿ ಬಂದಳು ಭಾವಶುದ್ಧವಾಗಿ ಗುರುಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ. ಮಾಡುವ ಮಾಟವಿಲ್ಲದೆ ಮಾತಿಂಗೆ ಮಾತಾಡುವುದು ಅದೇತರ ಪೂಜೆ. ಅದು ಚಂದೇಶ್ವರ ಲಿಂಗಕ್ಕೆ ಒಪ್ಪವಲ್ಲ ಮಡಿವಾಳಯ್ಯ. ನೋಡಿ, ಇದು ಶರಣರ ಚಿಂತನೆಯ ಮೂಲ ಆಶಯನೇ ಮನುಷ್ಯನ ಒಳಗಿರುವ ಅರಿವನ್ನ ಜಾಗೃತಗೊಳಿಸುವಂಥದ್ದು. ಅವರು ಯಾವುದೇ ವಿಷಯ ಆಗ್ಲಿ ಸುಮ್ನೆ ನಂಬಿಕೆ ಆಧಾರದ ಮೇಲೆ ಒಪ್ಕೊಳ್ತಾನೆ ಇರ್ಲಿಲ್ಲ. ಅನುಭವ ಇರ್ಬೇಕು, ತರ್ಕ, ವಿವೇಕ, ಆ ಬದುಕಿನ ಸತ್ಯಗಳ ಮೂಲಕನೇ ಅವರು ಪ್ರತಿಯೊಂದು ವಿಚಾರವನ್ನ ಅವರು ಪರಿಶೀಲಿಸ್ತಿದ್ರು. ಆದ್ರಿಂದ ಅವರ ಚಿಂತನೆಗಳಲ್ಲಿ ನಾವು ನೋಡ್ತೀವಿ ಒಂದು ವೈಜ್ಞಾನಿಕ ಮನೋಭಾವ, ಒಂದು ಮಾನವೀಯತೆ, ಮತ್ತೆ ಆ ವೈಚಾರಿಕತೆಯ ಸ್ಪಷ್ಟತೆನ ನಾವು ಕಾಣ್ತಾ ಹೋಗ್ತೀವಿ. ನಮ್ಗೆಲ್ಲ ಗೊತ್ತು ಶರಣರ ಬದುಕೆ ಒಂದು ವಿಶ್ವವಿದ್ಯಾಲಯ ಇದ್ದ ಹಾಗೆ ಅಂತ ಹೇಳಿ. ಹಾಗೆ ಜೀವನದ ಪ್ರತಿಯೊಂದು ಅನುಭವ ಕೂಡ ಅವರಿಗೆ ಪಾಠ ಆಗಿತ್ತು. ಅದರಿಂದ ಅವರ ವಚನಗಳು ಕಲ್ಪನೆಯ ಲೋಕದಲ್ಲಿ ತೇಲುವಂತಹ ಮಾತುಗಳಲ್ಲ, ಜೀವನದ ನೈಜ ಅನುಭವಗಳಿಂದ ಹುಟ್ಟಿದಂತಹ ಒಂದು ಸತ್ಯಗಳು. ಅಂದ್ರೆ ಕಾಯಕ, ದಾಸೋಹ, ಆ ಸಮಾನತೆ, ಆ ಪ್ರಾಮಾಣಿಕತೆ, ಪ್ರೀತಿ, ಕರುಣೆ, ಮತ್ತೆ ಆತ್ಮಾವಲೋಕನ, ಆ ಸಾಮಾಜಿಕ ಹೊಣೆಗಾರಿಕೆ ಇದೆಯಲ್ಲ, ಅದೇ ಅದು ಬದುಕಿನ ತತ್ವಗಳಾಗಿದ್ವು ಅಂತ ಹೇಳಿ ನಾವು ಪ್ರತಿಯೊಂದು ವಚನಗಳನ್ನ ನಾವು ಓದುವಾಗ, ವಿಶ್ಲೇಷಣೆ ಮಾಡುವಾಗ, ಮನನ ಮಾಡುವಾಗ ನಮ್ಗೆ ಈ ಮಾತು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಹಾಗೆ ಶರಣರ ವಚನಗಳನ್ನ ಓದುವುದು ಮಾತ್ರ ಸಾಕಾಗೋದಿಲ್ಲ. ಅವುಗಳಲ್ಲಿ ಅಡಗಿರುವಂತಹ ಅರ್ಥವನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ್ಲೇ ಅವುಗಳ ನಿಜವಾದ ಮೌಲ್ಯ ನಮ್ಗೆ ಅರಿವಾಗತ್ತೆ. ಹಾಗೆ ಪ್ರತಿಯೊಂದು ವಚನವನ್ನು ನಾವು ನಮ್ಮೊಳಗೆ ನೋಡುವಂತೆ ಅದು ಮಾಡ್ತಾ ಹೋಗುತ್ತೆ. ನಮ್ಮ ಆಲೋಚನೆ, ನಮ್ಮ ಮಾತು, ನಮ್ಮ ನಡವಳಿಕೆ ಇವೆಲ್ಲವನ್ನ ಪರಾಮರ್ಶಿಸಲು ಅದು ಪ್ರೇರೇಪಿಸ್ತಾ ಹೋಗುತ್ತೆ. ಇಂತಹ ಆತ್ಮಾವಲೋಕನದ ಮೂಲಕನೇ ನಮ್ಮ ವ್ಯಕ್ತಿತ್ವ ಬೆಳೆಯುತ್ತೆ. ಈ ವಿಚಾರಗಳಿಗೆ ಒಂದು ಸ್ಪಷ್ಟತೆ ಬರುತ್ತೆ, ಮಾತುಗಳಿಗೆ ಒಂದು ಅರ್ಥ ಬರುತ್ತೆ, ಬದುಕಿಗೆ ದಿಕ್ಕು ದೊರೆಯುತ್ತೆ. ಹಾಗಾಗಿ ನುಲಿಯ ಚಂದಯ್ಯನವರ ವಿಶೇಷತೆ ಅಂತಂದ್ರೆ ಕಾಯಕವೇ ಕೈಲಾಸ ಅನ್ನುವ ಒಂದು ಬಸವ ತತ್ವವನ್ನ ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸಿದಂಥವ್ರು. ಆಮೇಲೆ ಗುರುಲಿಂಗ ಜಂಗಮ ಯಾರೇ ಆಗಿರ್ಲಿ ಕಾಯಕ ಮಾಡ್ಲೇಬೇಕು, ದುಡಿಯದೆ ಬದುಕು ಹಕ್ಕು ಯಾರಿಗೂ ಇಲ್ಲ ಅಂತ ಹೇಳಿ ಅನ್ನುವ ಸಂದೇಶವನ್ನ ತಮ್ಮ ವಚನಗಳಲ್ಲಿ ಎಲ್ಲ ಅವರ 48 ವಚನಗಳು ಕೂಡ ನಾವು ಇದೇ ಇದನ್ನ ನೋಡ್ತಾ ಹೋಗ್ತೀವಿ. ನಾವು ತುಂಬಾ ಬಲವಾಗಿ ಇದನ್ನ ಪ್ರತಿಪಾದಿಸ್ತಾರೆ. ಹಾಗಾಗಿ ಅವರಿಗೆ ಬಸವಣ್ಣನ ಬಗ್ಗೆ ಒಂದು ಅಪಾರವಾದಂತಹ ಒಂದು ಗೌರವ ಇತ್ತು. ಬಸವಣ್ಣನವರನ್ನ ಅವರು ಗುರು, ಲಿಂಗ, ಜಂಗಮ ಇವೆಲ್ಲದರ ಸಮನ್ವಯ ಸ್ವರೂಪವಾಗಿ ಕಂಡವರು ಚಂದಯ್ಯನವರು. ಅವರ ಏನದು ದಾಸೋಹ ಮತ್ತೆ ಆ ಸೇವಾ ಮನೋಭಾವ ಇವೆಲ್ಲವನ್ನ ಕೂಡ ತಮ್ಮ ವಚನಗಳಲ್ಲಿ ಕೊಂಡಾಡಿದ್ದಾರೆ. ಈಗ ವಚನದ ಅರ್ಥವನ್ನ ನೋಡ್ತಾ ಹೋಗೋಣ. ಯಾವುದೇ ಕಾಯಕವನ್ನ ಮಾಡ್ತಿದ್ರು ಕೂಡ ಅದನ್ನ ನಿಷ್ಕಪಟ ಮನಸ್ಸಿನಿಂದ, ಶುದ್ಧ ಭಾವದಿಂದ, ಗುರುಲಿಂಗ ಜಂಗಮಕ್ಕೆ ಒಂದು ಸಮರ್ಪಣಾ ಭಾವದಿಂದ ಮಾಡುವುದು ನಿಜವಾದ ಶಿವಪೂಜೆ ಅಂತ ಹೇಳಿ ನುಲಿಯ ಚಂದಯ್ಯನವರು ಹೇಳ್ತಾರೆ. ಅಂದ್ರೆ ಕೇವಲ ಭಕ್ತಿ, ಪೂಜೆ, ಧರ್ಮ ಅಂತ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಕೈಯಲ್ಲಿ ಕಾಯಕವಿಲ್ಲದೆ, ಜೀವನದಲ್ಲಿ ಆಚರಣೆ ಇಲ್ಲದೆ, ಬಾಯಲ್ಲಿ ಮಾತ್ರ ಭಕ್ತಿಯ ಮಾತುಗಳನ್ನ ಆಡಿದ್ರೆ ಅದು ಪೂಜೆ ಆಗೋದಿಲ್ಲ. ಅದೆಲ್ಲ ಒಂಥರ ಡಂಬಾಚಾರ, ಒಂಥರ ಆಡಂಬರ, ನಟನೆ ಅಂತ ಹೇಳಿ ಇದೆಲ್ಲವನ್ನ ಕೂಡ ನಮ್ಮ ಚಂದೇಶ್ವರ ಲಿಂಗ ಒಪ್ಪೋದಿಲ್ಲ ಅಂತ ಹೇಳಿ ಈ ವಚನದಲ್ಲಿ ಶರಣರು ಎಚ್ಚರಿಸ್ತಾ ಹೋಗ್ತಾರೆ. ಇನ್ನು ಈ ವಚನವನ್ನ ನಾವು ಒಂದು 3 ಪ್ರಮುಖ ತಾತ್ವಿಕ ಅಂಶಗಳನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಕಾಯಕವೇ ಕೈಲಾಸ, ಭಾವಶುದ್ಧಿಯೇ ಮುಖ್ಯ ಅನ್ನೋದು, ಆಮೇಲೆ ಮಾತು ಮತ್ತು ಕೃತಿಗಳಲ್ಲಿ ಅಂದ್ರೆ ನಡೆನುಡಿಗಳಲ್ಲಿ ಏಕತೆ, ಇವುಗಳು ಇರ್ಬೇಕು ಅಂತ ಹೇಳಿ ಇಲ್ಲಿ ಈ ಅಂಶಗಳನ್ನ ನಾವು ಈ ವಚನದಲ್ಲಿ ಗಮನಿಸ್ಬೋದು. ಕಾಯಕವೇ ಕೈಲಾಸ, ಬಸವಾದಿ ಶರಣರು ಪ್ರತಿಪಾದಿಸಿದಂತೆ ಪ್ರತಿಯೊಂದು ಕಾಯಕವು ಪವಿತ್ರವಾಗಿರುವಂತಹದ್ದು. ಆ ವೃತ್ತಿಯಲ್ಲಿ ಒಂದು ಶ್ರೇಷ್ಠ ಅಥವಾ ಕನಿಷ್ಠ ಅನ್ನೋ ಭೇದ ಭಾವ ಇಲ್ಲ. ನೇಯುವ ಕೆಲಸ ಆಗಿರ್ಲಿ, ಅದು ಕೃಷಿ ಕೆಲಸ ಆಗಿರ್ಲಿ, ಆ ಶ್ರಮದ ಯಾವುದೇ ಒಂದು ರೂಪವಾಗ್ಲಿ, ಅದನ್ನ ಪ್ರಾಮಾಣಿಕವಾಗಿ ಮಾಡಿದಾಗ ಅದು ಪೂಜೆ ಆಗುತ್ತೆ. ಅಂದ್ರೆ ದುಡಿಮೆಯೇ ಧ್ಯಾನ, ಸೇವೆಯೇ ಒಂದು ಪೂಜೆ, ಪ್ರಾಮಾಣಿಕ ಕಾಯಕವೇ ಶರಣರಿಗೆ ಮೋಕ್ಷ ಮಾರ್ಗ. ಈ ತತ್ವ ಏನಿದೆಯಲ್ಲ, ಇದು ಬಸವಯುಗದಲ್ಲಿ ಕಾಯಕ ಮಾಡೋರ ಒಂದು ಗೌರವವನ್ನ, ಒಂದು ಅಭಿಮಾನವನ್ನ, ಒಂದು ಈ ಕ್ರಾಂತಿಕಾರಿಕ ಚಿಂತನೆಯನ್ನ ತುಂಬಾ ಸ್ಪಷ್ಟವಾಗಿ ಗೋಚರಿಸುತ್ತೆ. ಹಾಗಾಗಿ ಅಲ್ಲಿ ಸಮಾಜದ ಸ್ಥಿರತೆ ಇರೋದು ಮಾತಿನ ಮೇಲೆಲ್ಲ ನಂಬಿಗಸ್ತ ಕಾಯಕದ ಮೇಲೆ ನಿರ್ಮಾಣವಾಗೋದನ್ನ ನಾವು ಗಮನಿಸ್ಬೋದು. ಹಾಗೆ ಒಂದು ಪ್ರಾಮಾಣಿಕ ಶಿಕ್ಷಕ ಆಗಿರ್ಲಿ, ಅಥವಾ ನಿಷ್ಠಾವಂತ ವೈದ್ಯ ಆಗಿರ್ಲಿ, ಅಥವಾ ನೈತಿಕ ಆಡಳಿತ, ಇವೆಲ್ಲವೂ ಕೂಡ ಒಂದು ಸಮಾಜದ ನಿಜವಾದ ಪೂಜೆ, ಹೌದಲ್ವಾ? ಹಾಗೆ ಇನ್ನು 2ನೇ ಅಂಶ ನಾವು ಗಮನಿಸಿದ್ರೆ ಭಾವಶುದ್ಧಿಯೇ ಮುಖ್ಯ ಅಂತ ಹೇಳಿ. ದೇವರಿಗೆ ಬೇಕಾಗಿರೋದು ಹೂವು ಅಲ್ವಾ, ಹೂವು,
ಧೂಪ ದೀಪಗಳಲ್ಲ, ಮನಸ್ಸಿನಲ್ಲಿ ಒಂದು ನಿಷ್ಕಲ್ಮಶವಾದಂತಹ ಒಂದು ಭಾವ, ಅದು ಶಿವನ ಆರಾಧನೆಯ ಮಟ್ಟವನ್ನ ಏರ್ಸುತ್ತೆ ಅಂತ ಹೇಳ್ತಾರೆ. ಹಾಗೆ ಮೂರನೇ ಅಂಶನ ನಾವು ಇಲ್ಲಿ ಗಮನಿಸೋದಾದ್ರೆ ಮಾತು ಕೃತಿಯ ಏಕತೆ, ಅಂದ್ರೆ ನಡೆನುಡಿಲಿ ಒಂದಾಗಿರುವಂತಹದ್ದು. ಮಾಡುವ ಮಾಟವಿಲ್ಲದೆ ಮಾತಿಂಗೆ ಮಾತಾಡುವುದು, ಎಷ್ಟು ಅದ್ಭುತವಾದಂತ ಒಂದು ಪ್ರಬಲವಾಗಿರುವಂತಹ ಈ ಸಾಲು. ಅಂದ್ರೆ ಬರೀ ಮಾತಲ್ಲಿ ಧರ್ಮ, ಜೀವನದಲ್ಲಿ ಅಧರ್ಮ ಇತ್ತಂದ್ರೆ ಅದು ಒಂಥರ ಕಪಟ. ಆಮೇಲೆ ನಡವಳಿಕೆಯಲ್ಲಿ ವ್ಯಕ್ತವಾಗದಂತಹ ಭಕ್ತಿ ನಿಜವಾದ ಭಕ್ತಿ ಅಲ್ಲ. ಈ ಪದ ಪ್ರಯೋಗದಲ್ಲಿ ನಾವು ಆ ಲಯ, ಆ ವ್ಯಂಗ್ಯ ಮತ್ತೆ ಆ ಗಂಭೀರತೆ ಇರೋದನ್ನ ನಾವು ಕಾಣಬಹುದು. ಹಾಗೆ ಕೆಲಸವಿಲ್ಲದೆ ಮಾತಾಡಿ ಮಾತ್ರ ಆಡಿದ್ರೆ ಅದೇನ್ ಪೂಜೆ, ಇದು ಕಪಟ ಧಾರ್ಮಿಕತೆ ಮತ್ತೆ ಖಾಲಿ ಭಾಷಣ, ನಿಷ್ಪ್ರಯೋಜಕವಾದಂತಹ ಮಾತನ್ನ ಇಲ್ಲಿ ಈ ವಚನ, ಈ ಸಾಲು ಸ್ಪಷ್ಟಪಡಿಸುತ್ತೆ. ಅಂತಂದ್ರೆ ಇಲ್ಲಿ ಚಂದಯ್ಯನವರು ನೇರವಾಗಿ ಸಮಾಜವನ್ನ ಒಂದು ಟೀಕೆ ಮಾಡ್ತಾರೆ. ಮಾತಿನಲ್ಲಿ ಭಕ್ತಿ, ಕಾರ್ಯದಲ್ಲಿ ಶೂನ್ಯತೆ, ಪ್ರದರ್ಶನದಲ್ಲಿ ಒಂದು ಧರ್ಮ, ನೈತಿಕ ಆಚರಣೆ, ಇವೆಲ್ಲವೂ ಕೂಡ ನಿಜವಾದ ಶಿವಭಕ್ತಿ ಅಲ್ಲ ಅನ್ನೋದನ್ನ ಒತ್ತಿ ಹೇಳ್ತಾರೆ. ಹಾಗೆ ಒಂದು ಅಸ್ತಿತ್ವವಾದ ದೃಷ್ಟಿಯಿಂದ ಮಾನವ ತನ್ನ ಕ್ರಿಯೆಯಿಂದಲೇ ಅರ್ಥಪೂರ್ಣ ಆಗ್ತಾ ಹೋಗ್ತಾನೆ, ಮಾತಿನಿಂದ ಅಲ್ಲ. ಕಾರ್ಯ, ಹೊಣೆಗಾರಿಕೆ, ನೈತಿಕ ನಿರ್ಧಾರ ಇವೆಲ್ಲವೂ ಕೂಡ ನಮ್ಮ ವ್ಯಕ್ತಿತ್ವವನ್ನ ಅದು ನಿರ್ಮಿಸುತ್ತದೆ ಅಂತ ಹೇಳ್ತಾರೆ. ಈ ವಚನ ಧಾರ್ಮಿಕ ಆಡಂಬರ ಅಥವಾ ಕರ್ಮಕಾಂಡ ಅಥವಾ ಮತ್ತು ಈ ನಕಲಿ ಭಕ್ತಿಯ ಮೂಲಕ ಒಂದು ನೇರವಾದ ಟೀಕೆಯನ್ನ ಚಂದಯ್ಯನವರು ಮಾಡ್ತಾರೆ. ಅಂದ್ರೆ ಧರ್ಮ ಅನ್ನೋದು ಬರೀ ದೇವಾಲಯಕ್ಕೆ ಸೀಮಿತವಾಗಿರೋದಿಲ್ಲ, ಜೀವನದ ಪ್ರತಿಯೊಂದು ಕಾಯಕದಲ್ಲೂ ಕೂಡ ಅದಿರ್ಬೇಕು. ಹಾಗೆ ಉಪದೇಶ ಮಾಡುವವರು ಮೊದಲು ಅದನ್ನ ಆಚರಿಸ್ಕೋಬೇಕು. ಜೊತೆಗೆ ಸಮಾಜದಲ್ಲಿ ಮಾತಿಗಿಂತ ಕೃತಿಗೆ ಹೆಚ್ಚಿನ ಮೌಲ್ಯವನ್ನ ನೀಡ್ಬೇಕು. ಹಾಗೆ ಒಂದು ನೈತಿಕತೆ ಇಲ್ಲದ ಪೂಜೆ ಕೇವಲ ಪ್ರದರ್ಶನ ಆಗತ್ತೆ ಎನ್ನುವುದನ್ನ ಈ ವಚನ ಪ್ರತಿಪಾದಿಸ್ತಾ ಹೋಗುತ್ತೆ. ಹಾಗೆ ಈ ವಚನ ಧರ್ಮವನ್ನ ವೈಯಕ್ತಿಕ ಆಚರಣೆಯೊಂದಿಗೆ ಜೋಡಿಸಿ ಒಂದು ಆತ್ಮಸಾಕ್ಷಿಯೇ ದೇವ್ರು ಅನ್ನುವ ಒಂದು ಸಂದೇಶವನ್ನು ಕೂಡ ಈ ವಚನ ಸಾರುತ್ತೆ. ಇಂದಿನ ಈ ಪ್ರಸ್ತುತ ನಾವು ನೋಡ್ತಾ ಇದೀವಿ ಸಮಾಜದಲ್ಲಿ ಎಷ್ಟು ಪ್ರಸ್ತುತವಾಗಿದೆ ಈ ವಚನ ಅಂತ ಹೇಳಿ. ಈಗ ನೋಡ್ತೀವಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ನೈತಿಕ ಮಾತನಾಡ್ತಾರೆ, ಆದ್ರೆ ಜೀವನದಲ್ಲಿ ಅದನ್ನ ಪಾಲಿಸಿದವರ ಸಂಖ್ಯೆನೇ ಹೆಚ್ಚಾಗಿರೋದನ್ನ ನಾವು ಪ್ರತಿನಿತ್ಯ ನಾವು ನೋಡ್ಬೋದು. ಹಾಗೆ ತುಂಬಾ ಭ್ರಷ್ಟಾಚಾರ ಮಾಡಿ ದೇವರಿಗೆ ಒಂದು ದೊಡ್ಡ ಕಾಣಿಕೆಗಳನ್ನ ಅರ್ಪಿಸುವಂತಹ ಮನೋಭಾವಕ್ಕೂ ಕೂಡ ಈ ವಚನ ಪ್ರಶ್ನೆಯನ್ನ ಮಾಡುತ್ತೆ. ಹಾಗೆ ಉದ್ಯೋಗ, ಶಿಕ್ಷಣ, ಆಡಳಿತ, ರಾಜಕೀಯ ಯಾವುದೇ ಕ್ಷೇತ್ರದಲ್ಲಾದ್ರೂ ಕೂಡ ಆ ಪ್ರಾಮಾಣಿಕ ಕಾಯಕವೇ ನಿಜವಾದ ಪೂಜೆ ಅಂತ ಹೇಳಿದ್ರು ಈ ವಚನ ನೆನಪಿಸುತ್ತೆ. ಹಾಗೆ ವೈಯಕ್ತಿಕ ಬದುಕಿನಲ್ಲಿ ನಡೆನುಡಿ ಒಂದಾಗ್ಬೇಕು ಅನ್ನುವ ಒಂದು ನೈತಿಕ ಮೌಲ್ಯವನ್ನು ಕೂಡ ಈ ವಚನ ಒತ್ತಿ ಹೇಳುತ್ತೆ. ಒಟ್ಟಾರೆಯಾಗಿ ನೋಡೋದಾದ್ರೆ ನುಲಿಯ ಚಂದಯ್ಯನವರ ಈ ವಚನ ಭಕ್ತಿ ಅಂತಂದ್ರೆ ಆಚರಣೆ, ಕಾಯಕ ಅಂದ್ರೆ ಆರಾಧನೆ, ಭಾವಶುದ್ಧಿ ಅಂತಂದ್ರೆ ಶಿವನ ಸಾನ್ನಿಧ್ಯ ಅನ್ನುವ ಶರಣ ತತ್ವದ ಸಾರವನ್ನ ಅಭಿವ್ಯಕ್ತಗೊಳಿಸುತ್ತೆ. ದೇವರನ್ನ ಮೆಚ್ಚಿಸುವುದು ವೈಭವದ ಪೂಜೆ ಅಲ್ಲ, ಪ್ರಾಮಾಣಿಕ ಶ್ರಮ, ಶುದ್ಧ ಮನಸ್ಸು ಮತ್ತು ಬದುಕಿನ ಸತ್ಯನಿಷ್ಠೆ ಎಂಬುದನ್ನ ಈ ವಚನ ಕಾಲಾತೀತವಾಗಿ ಸಾರುತ್ತೆ. ಹಾಗೆ ಒಂದೇ ಒಂದು ಇದ್ರಲ್ಲಿ ಹೇಳೋದಾದ್ರೆ ಮಾತಿನಲ್ಲಿ ಭಕ್ತಿ ಅಲ್ಲ, ಕಾಯಕದಲ್ಲಿ ಭಕ್ತಿ ಇರ್ಬೇಕು, ಹಾಗೆ ಆಚರಣೆಯಲ್ಲಿ ಆರಾಧನೆ ಇರ್ಬೇಕು, ಭಾವಶುದ್ಧಿನೇ ಶಿವಪೂಜೆ ಅಂತ ಹೇಳಿ ಈ ವಚನ ತುಂಬಾ ಸಾರಸಕಟವಾಗಿ ನಮ್ಗೆ ಹೇಳುತ್ತೆ. ಹಾಗಾಗಿ ಶರಣರ ತತ್ವಗಳು ಕೇವಲ 12ನೇ ಶತಮಾನಕ್ಕೆ ಸೀಮಿತ ಆಗಿಲ್ಲ, ಅವು ಇವತ್ತಿನ ಸಮಾಜಕ್ಕೂ ಕೂಡ ಒಂದು ಸಮಾನವಾದಂತಹ ಒಂದು ಸಮಾನವಾಗಿ ಒಂದು ಪ್ರಸ್ತುತ ಇವತ್ತಿಗೂ ಕೂಡ ಇದೆ ಅಂತ ನಾವು ಪರಿಗಣಿಸ್ಬೋದು. ಒಂದು ವೈಜ್ಞಾನಿಕ ಮನೋಭಾವ ಇರ್ಬೋದು, ಮಾನವೀಯ ಮೌಲ್ಯಗಳು, ಸಮಾನತೆ ಮತ್ತೆ ಸತ್ಯದ ಬದುಕನ್ನ ಕಟ್ಕೊಳ್ಳೋಕೆ ಶರಣರ ಚಿಂತನೆಗಳು ಇವತ್ತಿನ ಬೆಳಕಿನ ದಾರಿದೀಪಗಳಾಗಿದೆ ಅಂತ ನಾವು ನೋಡ್ಬೋದು. ಹಾಗೆ ವಚನಗಳನ್ನ ಓದೋದಕ್ಕಿಂತ ಅವುಗಳನ್ನ ಅರ್ಥೈಸಿ ಆಚರಣೆಗೆ ತರುವುದು ನಮ್ಮ ಬದುಕಿನ ನಿಜವಾದ ಸಾಧನೆ ಅಂತ ಹೇಳ್ತೀನಿ. ಈಗಾಗಲೇ 3 ವಚನಗಳು ಮತ್ತೆ ಅದರ ವಿಶ್ಲೇಷಣೆಗಳು ಹಾಗೆ ಎಲ್ಲವನ್ನು ನಾವು ಗಮನಿಸಿದಾಗ ಮತ್ತೆ ಪ್ರತಿನಿತ್ಯ ನಾವು ವಚನಗಳಿಗೆ ಹೋದಾಗ ನಮಗೆ ಅವತ್ತಿನ ಒಂದೊಂದು ದಾರಿದೀಪ ಅಂತಾನೆ ಹೇಳ್ಬೋದು. ಅವತ್ತಿನ ದಿನಕ್ಕೆ ಒಂದೊಂದು ವಚನಗಳು ನಾವು ನೋಡ್ಕೊಂಡ್ರು ಸಾಕು, ನಮ್ಮ ಬದುಕಲ್ಲಿ ಒಂದು ಬೆಳಕನ್ನು ಕಾಣ್ಕೋಬಹುದು, ಒಂದು ದಾರಿನ ನಾವು ಕಾಣ್ಬೋದು. ಹಾಗಾಗಿ ನನಗೆ ತುಂಬಾ ಖುಷಿ ಆಯ್ತು. ನನಗೆ ಇಷ್ಟ ಹೇಳಿ ನಾನು ಇದನ್ನ ಮುಗಿಸ್ಕೊಳ್ತೀನಿ. ಧನ್ಯವಾದಗಳು ಸರ್, ನಿಮ್ ಅವಕಾಶ ಕೊಟ್ಟಿದ್ದಕ್ಕಾಗಿ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ಭಾರತಾಂಬೆ ಜನ್ಮದಿನ, ಹಾಗೆ ನನ್ನ ಹುಟ್ಟುಹಬ್ಬ ಕೂಡ. ಹಾಗಾಗಿ ಈ ದಿನವನ್ನ ಮತ್ತಷ್ಟು ಸಾರ್ಥಕ್ಯಗೊಳಿಸಲು ನನಗೆ ಅನುವು ಮಾಡಿಕೊಟ್ಟಂತಹ ಈ ವೇದಿಕೆಗೆ, ಹಾಗೆ ಎಲ್ಲರಿಗೂ ಸಾಕ್ಷಿಯಾಗಿರುವಂತಹ ಎಲ್ಲ ಬಂಧುಗಳಿಗೆ ನಾನು ಶರಣಾರ್ಥಿಗಳನ್ನ ಹೇಳ್ತೀನಿ. ಧನ್ಯವಾದಗಳು ಸರ್. ತುಂಬಾ ಖುಷಿ ಆಯ್ತು ನನಗೆ ಇದರಲ್ಲಿ ಭಾಗಿಯಾಗಿ. ಭಾರತದ ಸ್ವಾತಂತ್ರ್ಯೋತ್ಸವದ ಜೊತೆಗೆ
ತಮ್ಮ ಹುಟ್ಟುಹಬ್ಬ ಇರೋದ್ರಿಂದ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಸಲ್ಲಿಸ್ತೀವಿ. ಧನ್ಯವಾದಗಳು ಸರ್. ಶಾಲಿನಿ ರುದ್ರಮುನಿಯವರು ಕಾಂಬೋ, ಒಂದು ಸಾಹಿತ್ಯ ಇನ್ನೊಂದು ಸಂಗೀತ, ಅದ್ಭುತವಾದಂತಹ ವೀಣಾ ವಾದಕರು ಕೂಡ ಶಾಲಿನಿ ರುದ್ರಮುನಿಯವರು ಕೂಡ. ಆಕ್ಚುಲಿ ಈ ವಚನದ ವಿಶ್ಲೇಷಣೆಯನ್ನ ಆಧುನಿಕ ಹಿನ್ನೆಲೆಯಲ್ಲಿ ವಿಶ್ಲೇಷಣೆಯನ್ನ ಮಾಡಿದ್ದನ್ನು ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಬ್ಲಾಗ್ ಅಲ್ಲಿ ಕೂಡ ತಾವು ನೋಡ್ಬೋದು. ಸಾಕಷ್ಟು ಮ್ಯಾನೇಜ್ಮೆಂಟ್ ಹಾಗೂ ಎಕನಾಮಿಕ್ಸ್ ನ ತತ್ವಗಳನ್ನು ಕೂಡ ಇದರಲ್ಲಿ ಅಳವಡಿಸಿದ್ರು. ಸಮಯದ ಇತಿಮಿತಿನಲ್ಲಿ ಅವರು ಅದನ್ನ ಮೊಟಕುಗೊಳಿಸಿ ಬರೀ ತತ್ವ ಸಿದ್ಧಾಂತವನ್ನು ಹೇಳಿದ್ರು ಅಂತ. ಹೌದು, ಜೊತೆಗೆ ಇಲ್ಲಿ ಮೊಮ್ಮಗಳು ಇರೋದ್ರಿಂದ ನನಗೆ ಬೆಂಗಳೂರಿನಲ್ಲಿ ಅವಳನ್ನ ನೋಡಕ್ ಬಂದಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಹೇಳ್ತೀನಿ. ನಾನೇ ಸ್ವಲ್ಪ ಸಂಕ್ಷಿಪ್ತವಾಗಿ ಮುಗಿಸ್ದೆ ಸರ್ ಅದನ್ನ. ಓಕೆ ಓಕೆ, ಥ್ಯಾಂಕ್ ಯು. ಬಹಳ ಸುಂದರವಾದಂತ ಅದ್ಭುತವಾದಂತ ವಿಶ್ಲೇಷಣೆಯನ್ನ ಮಾಡಿದಂತ ಶ್ರೀಮತಿ ಶಾಲಿನಿ ರುದ್ರಮುನಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಮಡಿವಾಳ ಮಾಚಿದೇವರು ಹಾಗೂ ನುಲಿಯ ಚಂದಯ್ಯನವರು ಮಹಾಮನೆಯಲ್ಲಿ ಎದುರುಗಡೆ ಆ ಕಟ್ಟೆ ಮೇಲೆ ಕುಳಿತುಕೊಂಡು ಸಂವಾದ ಮಾಡ್ತಾ, ಅಂದ್ರೆ ಸಂಜೆ ಟೈಮಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಇನ್ನೇನು ಅನುಭವ ಮಂಟಪಕ್ಕೆ ಹೋಗ್ಬೇಕನ್ನೋದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಗನೆ ಬಂದವರು ಇಬ್ಬರು ಸಂಭಾಷಣೆಯನ್ನ ಮಾಡ್ತಿದ್ರು. ಆ ಸಂಭಾಷಣೆಯಿಂದ ಕೆಲವೊಬ್ರು ಅದನ್ನ ನೋಟ್ ಡೌನ್ ಮಾಡಿದ್ದಾರೆ ಅಂತ ಒಂದು ಸಂಗತಿ ಇದೆ. ಕಲಬುರ್ಗಿಯವರು ಬಹಳಷ್ಟು ಅದನ್ನು ಹುಡುಕಾಡಿದ್ರು, ಸಿಕ್ಕಿಲ್ಲ ಅವು. ಆದ್ರೂ ಮುಂದಿನ ದಿನಮಾನಗಳಲ್ಲಿ ಸಿಗುವಂತ ಸಾಧ್ಯತೆ ಇದಾವೆ ಅಂತ ಹೇಳ್ತಾ, ಆ ಇಬ್ಬರ ನಡುವಿನ ಸಂಭಾಷಣೆ ಆ ತತ್ವ ಸಿದ್ಧಾಂತದಲ್ಲಿ ಬಹಳ ಅದ್ಭುತವಾಗಿ ಮೂಡಿ ಬಂತು ಅಂತಕ್ಕಂಥದ್ದು ಇಲ್ಲಿ ಚಿಂತನೆ. ನೂಲಿ ಅವ್ರ ಸರ್ ಏನೋ ಐ ನೀಡ್ ಟು ಗೋ ಫಾರ್ ಎ ಸರ್ವೆ. ಸರ್ ನೂಲಿ ಸರ್ ಮಾತಾಡ್ತೀರಾ? ಮಾತಾಡಿ ಹೋಗ್ತೀರಾ? ನೂಲಿ ಸರ್ ಓಕೆ, ಅವರು ಸರ್ಜನ್ ಆಗಿರೋದ್ರಿಂದ ಅವರ ಕಾರ್ಯಬಾಹುಳ್ಯದಿಂದ ಹೋಗಿದ್ದಾರೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ನಾನು ನುಲಿಯ ಚಂದಯ್ಯ ಹಾಗೂ ಮಡಿವಾಳ ಮಾಚಿದೇವರ ಸಂಭಾಷಣೆಯಲ್ಲಿ ಆ ಹಲವಾರು ಸಂಭಾಷಣೆ ಕೆಲವೊಬ್ರು ನೋಟ್ ಡೌನ್ ಮಾಡಿಕೊಂಡು ಅದು ತಾಳೆಗಲ್ಲಿ ಇದ್ದು ಅಂತ ಒಂದು ಚಿಂತನೆ ಇತ್ತು. ಅವು ಇನ್ನೂವರೆಗೂ ಸಿಕ್ಕಿಲ್ಲ. ಕಾಯಕದ ಪ್ರಾಮುಖ್ಯತೆಯನ್ನು ನುಲಿ ಚಂದಯ್ಯನವರು ಬಹಳ ಅದ್ಭುತವಾಗಿ ವಿಶ್ಲೇಷಣೆ 2011ರಲ್ಲಿ ಗದಗ ತೋಂಟದಾರ್ಯ ಮಠದ ಸಿದ್ಧಲಿಂಗ ಸ್ವಾಮೀಜಿಯವರು ದುಬೈಗೆ ಬಂದಿದ್ರು. ಅವಾಗ ನಂದು ಆಫೀಸ್ ಇತ್ತಲ್ಲಿ. ಆ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಒಂದು ರೂಪಕವನ್ನ ಮಾಡಿದ್ರು. ಇದರಲ್ಲಿ ಆ ನುಲಿಯ ಚಂದಯ್ಯನವರ ಆ ಲಿಂಗ ಕೆರೆನಲ್ಲಿ ಬೀಳೋದು, ಅದು ಬೆನ್ನ ಹತ್ತೋದು, ಆ ರೂಪಕವನ್ನು ಬಹಳ ಅದ್ಭುತವಾಗಿ ಮಾಡಿದ್ರು. ಅದನ್ನ ಈ ರೂಪಕದ ಬಗ್ಗೆನೇ ಕುರಿತು ಸುಮಾರು ಒಂದು 30 ನಿಮಿಷಗಳ ಕಾಲ ಗದಗ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಮಾತಾಡಿದ್ರು. ಆ ವಿಡಿಯೋ ತಮಗೆ ಯೂಟ್ಯೂಬ್ನಲ್ಲಿ ಕೂಡ ಸಿಗುತ್ತೆ. ಬಹಳ ಅದ್ಭುತವಾದಂಥ ಚಿಂತನೆಯನ್ನು ಮಾಡಿದ್ರು. ಅದನ್ನೇ ಶ್ರೀಮತಿ ಶಾಲಿನಿ ರುದ್ರಮುನಿಯವರು ಕೂಡ ಇಲ್ಲಿ ವ್ಯಕ್ತಪಡಿಸಿದ್ರು. ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಸಂವಾದದಲ್ಲಿ ಪಾಲ್ಗೊಳ್ಬೇಕು ಅಂತ ಸರ್ MG ಮುಳ್ಕೂರ್ ಸರ್ ಮಾತಾಡ್ಬೋದಾ? ಮುಳ್ಕೂರ್ ಸರ್ ಓಕೆ. ಮುರುಗಪ್ಪ ಸರ್ ಜಾಯ್ನ್ ಆಗಿದ್ದಾರೆ, ಮಾತಾಡ್ತೀರಾ ಸರ್? ಹಲೋ, ಹಾ ಸರ್ ಹೇಳಿ, ಕೇಳ್ತಾ ಇದೆ. ಈ ವಚನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಸೋದರ ಸೋದರಿಯರ ಅಂತರಾತ್ಮಕ್ಕೆ ಶರಮಣಿದು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಸಿಕೊಂಡು ಇವತ್ತಿನ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ನಡೆದು ಬಂತು. ಈ ಒಂದು ಸಂಗೀತದ ಬಗ್ಗೆ ಹೇಳುವಂತ ಅರ್ಹತೆ ನನಗೆ ಎಳ್ಳಷ್ಟು ಇಲ್ಲದೆ ಇದ್ರು ಈ ಒಂದು ಅನುಭವದ ಒಂದು ವಚನ ನಿರ್ವಚನದ ಬಗ್ಗೆ ಡಾಕ್ಟರ್ ತಿಗಡಿಯವರು ಸೋದರರು ಈ ಒಂದು ದಾಸೋಹ ತತ್ವದ ಬಗ್ಗೆ ಮತ್ತು ಜೀವನ ಶಾಶ್ವತ ಅಲ್ಲ, ಇದ್ದಾಗಲೇ ಏನಾದರೂ ಸಾಧಿಸ್ಬೇಕು, ಮುಂದೆ ಏನಾದರೂ ಮಾಡ್ತೀನಿ ಅಂತ ಹೇಳ್ಕೊಂಡು ಸುಮ್ಮನೆ ಸಮಯವನ್ನು ಕಳೆಯೋದು ಬೇಡ ಅನ್ನುವಂಥ ಒಂದು ಎಚ್ಚರಿಕೆಯ ಮಾತನ್ನು ಕೊಟ್ಟದ್ದಲ್ಲದೆ ಆತ್ಮಧಾರವನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಅವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಅದರ ಜೊತೆಲೆ ಈ ಪುಷ್ಪಾವತಿ ಮೇಡಮ್ ಅವರು ಈ ಒಂದು ಅಲ್ಲಂ ಪ್ರಭುವಿನ ವಚನದಲ್ಲಿ ಲಿಂಗಾಂಗ ಸಾಮರಸ್ಯವನ್ನ ಎಳೆ ಎಳೆಯಾಗಿ ಬಿಡಿಸಿ ಎಲ್ರಿಗೂ ಈ ಒಂದು
ಆ, ಬೆಡಗಿನ ವಚನವನ್ನು ಅತ್ಯಂತ ಸರಳವಾಗಿ ತಿಳಿಯುವಂತೆ ಬಹಳ ಚೆನ್ನಾಗಿ ನಿರೂಪಣೆಯನ್ನು ಮಾಡಿದರು. ಕೊನೆಯಲ್ಲಿ ನಮ್ಮ ಶಾಲಿನಿ ಸೋದರಿಯವರು ಅವರು ಸಹ ಕಾಯಕದ ಮಹತ್ವವನ್ನು ನುಲಿಯ ಚೆನ್ನಯ್ಯನವರ ವಚನದಲ್ಲಿ ಬಂದದ್ದನ್ನು ಎಲ್ಲರೂ ಕಾಯಕವನ್ನು ಮಾಡಲೇಬೇಕು, ಕಾಯಕ ಇಲ್ಲದೆ ಇದ್ರೆ ಅವರಿಗೆ ಪ್ರಸಾದಕ್ಕೆ ಅರ್ಹತೆ ಇಲ್ಲ ಅನ್ನುವಂಥದ್ದನ್ನು ಅವರು ಶಿವನಿಗೂ ಸಹ ನೂಲಿ ಚಂದಯ್ಯ ಬಿಡಲಿಲ್ಲ, ಕೆಲಸ ಮಾಡಿದ ಮೇಲೆ ನಿನಗೂ ಅಂತ ಹೇಳಿ ಬಿಟ್ಟೋಗಿದ್ಯಾಕಂತ. ಈ ರೀತಿಯಾಗಿ ಅದನ್ನ ಕಾಯಕದವನ್ನ ಯಾವ ರೀತಿ ಮತ್ತು ನಡೆ ನುಡಿಯಲ್ಲಿ ವ್ಯತ್ಯಾಸ ಇರಬಾರದು, ಎರಡೂ ಒಂದೇ ಆಗಿರಬೇಕು, ಅಂದಾಗ ಮಾತ್ರ ಅದಕ್ಕೊಂದು ಬೆಲೆ ಇದೆ, ಇಲ್ಲದೆ ಇದ್ರೆ ಅದಕ್ಕೆ ಬೆಲೆ ಇಲ್ಲ ಅನ್ನುವಂಥ ವಿಚಾರವನ್ನ ಬಹಳ ಅತ್ಯಂತ ಎಲ್ಲರಿಗೂ ತಿಳಿಯುವ ಹಾಗೆ ಅದನ್ನ ತಿಳಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಶರಣಾರ್ಥಿಗಳು. ಮತ್ತು ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಂತ ಸೋದರಿ ಶಾಲಿನಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಮತ್ತು ಇಳಕಲ್ ಮಠದಿಂದ ಪ್ರಶಸ್ತಿಯನ್ನು ಪಡೆಯಲಿರುವಂತಹ ಈ ನಮ್ಮ 4 ಜನ ಸೋದರ ಸೋದರಿಯರು, ಬಹುಶಃ ಪುಷ್ಪಾವತಿ ಶಾಲಿಂ ಇವರಿರ್ಬೋದು, ಶೆಲ್ಡಿ ಮಠ ಅವರು ಮತ್ತು ವಿಜಯ್ ಕುಮಾರ್ ಕಮಾರ್ ಅವರು, ಅನುಪಮಾ ಪಾಟೀಲ್ ರವರು ಮತ್ತು ಇನ್ನೊಬ್ರು ಬಹುಶಃ ತಿಗಡಿಯವರ, ಈ 4 ಜನರಿಗೆ ಏನೋ ಒಂದು ಸರ್ವಮಂಗಳ ಸಕ್ರಿ ಅಂತ ಸರ್ವಮಂಗಳ ಸಕ್ರಿ ಡಾಕ್ಟರ್ ಅವರಿಗೆ ಎಲ್ಲರಿಗೂ 4 ಜನಕ್ಕೂ ಸಹ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಈ ಸಾಧಕರ ಸಾಧನೆ ಮುಂದುವರಿಯಲಿ, ಅವರಿಗೆ ಇನ್ನಷ್ಟು ಪ್ರಶಸ್ತಿಗಳು ಬರ್ತಾ ಇರಲಿ. ಅದೇ ರೀತಿ ಇಳಕಲ್ ಮಹಂತ ಸ್ವಾಮಿ ಮಠದವರು ಸಹ ಅಭಿನಂದನಾರ್ಹರು, ಯೋಗ್ಯ ವ್ಯಕ್ತಿಗಳನ್ನು ಗುರುತಿಸಿ ಈ ಒಂದು ಶರಣ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ನೆರವಾಗ್ತಾ ಇದ್ದಾರೆ. ಬಹಳ ಉತ್ತಮವಾದಂಥ ಕಾರ್ಯವನ್ನು ಮಾಡ್ತಾ ಇರೋಂಥ ಇಳಕಲ್ ಮಠಕ್ಕೂ ಸಹ ನಾವು ಅತ್ಯಂತ ಭಕ್ತಿಯಿಂದ ವಂದಿಸಿ ತಮ್ಮೆಲ್ಲರಿಗೂ ಶುಭವಾಗಲಿ, ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತಾ ಇದ್ದೇನೆ. ಸರ್ವರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ಅತ್ಯಂತ ಹೆಮ್ಮೆ ಪಡುವಂತಹ ಒಂದು ಅಭಿಪ್ರಾಯನ ಮಂಡಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತಾ, ಸೋಮಶೇಖರ್ ಬಸಪ್ಪನವರು ಜಾಯ್ನ್ ಆಗಿದ್ದಾರೆ, ಮಾತಾಡ್ತೀರಾ ಸರ್? ಸೋಮಶೇಖರ್ ಬಸಪ್ಪನವ್ರು ಸರ್. ಓಕೆ. ಜಯಶ್ರೀ ಶೆಟ್ಟರ್ ಅವ್ರು ಜಾಯ್ನ್ ಆಗಿದ್ದಾರೆ, ಮಾತಾಡಿ ಶೆಟ್ಟರ್ ಮೇಡಮ್, ಮಾತಾಡಿ. ಓಕೆ. ಮತ್ಯಾರು? ಮಂಜುನಾಥ್ ಜಿ ಎಂ ಅಂತ ಜಾಯ್ನ್ ಆಗಿದ್ದಾರೆ, ಮಾತಾಡಿ ಸರ್. ಮಂಜುನಾಥ್ ಜಿ ಎಂ ಅವರು. ಓಕೆ. ಕೊನೆಯದಾಗಿ ಶರ್ವಟಿ ಭಟ್ ಮೇಡಮ್ ಮಾತಾಡ್ತೀರಾ? ಸರ್ ಇಲ್ಲ, ಕೆಲಸ ಮಾಡಾಕ್ತೀವಿ ಸರ್ ಇವತ್ತು. ಓಕೆ, ಸರಿ. ಹಾಗಾಗಿ ಕಾರ್ಯಕ್ರಮದ ನೂತನ್ ಮೇಡಮ್ ಮಾತಾಡಿ. ನೂತನ್ ಅವರು ಮಾತಾಡಿ. ನೂತನ್ ಮೇಡಮ್ ಮಾತಾಡಿ. ನೂತನ್ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಆಗ್ತಾ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅವ್ರದ್ದು. ಕಾರ್ಯಕ್ರಮದ ಗೊತ್ತಾಯ್ತು, ಅನ್ಮ್ಯೂಟ್ ಆಗ್ತಾ ಇಲ್ಲ ಅನ್ಸುತ್ತೆ ತಮ್ದು ಮೊಬೈಲ್. ಓಕೆ, ಕಾರ್ಯಕ್ರಮದ ಕೊನೆಯ ಘಟ್ಟ. ನೂತನ್ ಮೇಡಮ್, ನಿಮ್ದು ಅನ್ಮ್ಯೂಟ್ ಆದಾಗ ಯು ಕ್ಯಾನ್ ಪಿಂಗಸ್. ಹಲೋ. ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣ ಸಮರ್ಪಣೆ. ವಚನ ಗಾಯನ ಮಾಡಬೇಕು ಅಂತ ಬಹಳ ದಿನಗಳಿಂದ ನಾವು ಕಾಯ್ತಾ ಇದ್ವಿ. ಅದಕ್ಕೆ ಸೂಕ್ತವಾದ ವ್ಯಕ್ತಿಗಳ ಒಂದು ಹುಡುಕಾಟದಲ್ಲಿದ್ದಾಗ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ನಮಗೆ ಸಿಕ್ಕಿದ್ರು. ಅವರ ಸಂಗೀತ ಮತ್ತು ನೃತ್ಯ ವಿಭಾಗದಿಂದ ಈ ಕಾರ್ಯಕ್ರಮವನ್ನು ಮಾಡಿ ಸರ್ ಅಂದಾಗ ಅವರು
ಅನುವು ಮಾಡಿಕೊಟ್ರು. ಸುಮಾರು 5 ಎಪಿಸೋಡ್ನಲ್ಲಿ 15 ಜನ ವಿದ್ಯಾರ್ಥಿಗಳು ಅದ್ಭುತವಾದಂಥ ಒಂದು ವಚನ ಗಾಯನವನ್ನ ಹಿಂದೂಸ್ತಾನಿ ಶೈಲಿನಲ್ಲಿ ಪ್ರಸ್ತುತ ಮಾಡಿದ್ರು. ಎಲ್ಲ ವಿದ್ಯಾರ್ಥಿಗಳು ರಾಗಬದ್ಧವಾಗಿ, ತಾಳಬದ್ಧವಾಗಿ ಅತ್ಯುತ್ತಮವಾದಂತಹ ವಚನಗಳನ್ನ ನಮಗೆ ಪ್ರಸ್ತುತ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಪ್ರಪ್ರಥಮವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಇನ್ನ ರಾಗ ಸಂಯೋಜನೆ ಮಾಡಿದಂತಹ ಡಾಕ್ಟರ್ ತಿಮ್ಮಣ್ಣ ಭೀಮರಾಯ್ ಅವರು ಬಹಳಷ್ಟು ಶ್ರಮವಹಿಸಿ 12 ವಚನಗಳನ್ನ ಅವ್ರ ರಾಗ ಸಂಯೋಜನೆಗೆ ಅನುವು ಮಾಡಿಕೊಟ್ಟು ಬಹಳಷ್ಟು ರಿಸರ್ಚ್ ಅನ್ನ ಕೂಡ ಈ ರಾಗ ಸಂಯೋಜನೆಗೆ ಮಾಡುವ ಸಂದರ್ಭದಲ್ಲಿ ಡಾಕ್ಟರ್ ತಿಮ್ಮಣ್ಣ ಭೀಮರಾಯ್ ಅವರು ಶ್ರಮಿಸಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಈ 5 ಕಾರ್ಯಕ್ರಮಗಳಲ್ಲಿ ಅವರ ಶ್ರಮವನ್ನ ಶ್ಲಾಘಿಸುತ್ತಾ ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಆಮೇಲೆ ಅದರ ಜೊತೆಗೆ ಅಲ್ಲಿ ಹಿರಿಯ ವಿದ್ವಾಂಸರಾದ ಪಂಡಿತ್ ಇಟಗಿಯವರು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಇಟಗಿ ಗುರುಗಳಿಗೂ ಕೂಡ, ಪಂಡಿತ್ ಇಟಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಇದರ ಜೊತೆಗೆ ಈ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿ ಅದಕ್ಕೆ ಅನುವು ಮಾಡಿಕೊಟ್ಟಂತಹ ಕುಲಪತಿಗಳಾದ ಡಾಕ್ಟರ್ ಪರಮಶಿವ ಮೂರ್ತಿಗಳಿಗೂ ಕೂಡ ಈ ಮೂಲಕ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಒಟ್ಟಾರೆ ಈ 5 ಸಂಚಿಕೆಗಳಲ್ಲಿ ಈ ವಚನ ಗಾಯನ ಮತ್ತು ವಿಶ್ಲೇಷಣೆ, ನಮ್ಮ ಎಲ್ಲ ವಿಶ್ಲೇಷಣಕಾರರು 15 ಜನ ವಿಶ್ಲೇಷಣಕಾರರು ಬಹಳ ಸುಂದರವಾಗಿ, ಅಚ್ಚುಕಟ್ಟಾಗಿ, ತತ್ವ ಸಿದ್ಧಾಂತವಾಗಿ, ಲೌಕಿಕ ಮತ್ತು ಅಲೌಕಿಕ 2 ವಿಭಿನ್ನ ನೆಲೆಗಳಲ್ಲಿ ಆ ವಚನಗಳೆಲ್ಲ ವಿಶ್ಲೇಷಣೆ ಮಾಡಿ ಆ ಗಾಯನಕ್ಕೆ ಪೂರಕವಾಗಿ ತಮ್ಮ ವಿಶ್ಲೇಷಣೆಗಳನ್ನ ಮಂಡಿಸಿದರೆ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮೊದಲನೆಯ ಸಂಚಿಕೆಯಲ್ಲಿ ಆಡಿಯೋ ವಿಡಿಯೋ 2 ಮ್ಯಾಚ್ ಆಗ್ತಿರ್ಲಿಲ್ಲ. ಹಾಗಾಗಿ ಸ್ವತಃ ನಾನು ಹಂಪಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಲ್ಲಿ ರೆಕಾರ್ಡ್ ಮಾಡಿದಂಥ ಸಂದರ್ಭದಲ್ಲಿ ಆ ಎಲ್ಲ 32 ಜನ ವಿದ್ಯಾರ್ಥಿಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಆ ಎಲ್ಲ 32 ವಿದ್ಯಾರ್ಥಿಗಳು ಅವ್ರಿಗೂ ಕೂಡ ಧನ್ಯವಾದಗಳನ್ನ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಒಟ್ಟಾರೆ ಹಂಪಿ ವಿಶ್ವವಿದ್ಯಾಲಯದ ಒಂದು ಸಹಯೋಗದಲ್ಲಿ ನಡೆದಂಥ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಪೂರ್ಣವಾಗಿ ಮುಕ್ತಾಯಗೊಂಡಿದೆ ಅಂತ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಇದರ ಜೊತೆಗೆ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಉಪಾಧ್ಯಕ್ಷರಾದಂಥ ಶ್ರೀ ಶಂಭು ಹಿರೇಮಠ ಅವರು ನಮ್ಮ ಇಡೀ 5 ವರ್ಷಗಳ ಕಾಲ ನಮ್ಮ ಜೊತೆಯಲ್ಲಿ ಇದ್ದಾರೆ, ಮುಂದೆನೂ ಇರ್ತಾರೆ. ತಮ್ಮ ಝೂಮ್ ಮೀಟ್ ಲೈಸೆನ್ಸ್ ಅನ್ನು ನಮಗೆ ಕೊಟ್ಟು ಇಲ್ಲಿಯವರೆಗೆ ನಡೆದುಕೊಂಡು ಬಂದಿದೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ನಾವು ಅರ್ಪಿಸ್ತಾ ಇದ್ದೀವಿ. ಇನ್ನೊಬ್ಬ ಉಪಾಧ್ಯಕ್ಷರಾದ ಡಾಕ್ಟರ್ ಸರ್ಮಂಗಳ ಸಕ್ರಿ ಅವರು ಕೂಡ ಸಹಯೋಗವನ್ನ ಈ 5 ಕಾರ್ಯಕ್ರಮಗಳಿಗೆ ಮತ್ತೆ ಎಲ್ಲ ಕಾರ್ಯಕ್ರಮ ನೀಡ್ತಾ ಬಂದಿದ್ದಾರೆ. ಇನ್ನು ಈ ಕಾರ್ಯಕ್ರಮದ ಸಂಚಾಲಕರಾದಂಥ ಡಾಕ್ಟರ್ ಸರ್ಮಂಗಳ ಸಕ್ರಿ, ಡಾಕ್ಟರ್ ಪುಷ್ಪಾತಿ ಶಲವಡಿ ಮಠ್ ಹಾಗೂ ಮಸ್ಕಟ್ನಲ್ಲಿರುವಂಥ ಶಿವಪ್ರಕಾಶ್ ಅವರು ಬಹಳ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮವನ್ನು ನಡೆಯೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೀವಿ. ಈ 5 ಸಂಚಿಕೆಗಳಲ್ಲಿ ನಾನು ಆಗಲೇ ಹೇಳಿದಾಗ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಡಾಕ್ಟರ್ ವೀರೇಶ್ ಬಡಿಗೇರವರು, ಆಮೇಲೆ ಕೊಪ್ಪಳನ ಸಂಗೀತ ಶಿಕ್ಷಕಿಯಾಗಿರುವಂಥ ಡಾಕ್ಟರ್ ಶ್ರೀಮತಿ ವಿಜಯಲಕ್ಷ್ಮಿ ಈಶ್ವರ್ ಅವರು, ಧಾರವಾಡದ ಅದ್ಭುತವಾದ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಡಾಕ್ಟರ್ ಮುತ್ತುಂಡ ಶೆಟ್ಟರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಈ ಸಂಚಿಕೆಯಲ್ಲಿ ಅದ್ಭುತ ಪ್ರತಿಭೆ, ಹಿಂದೂಸ್ತಾನಿ ಸಂಗೀತದ ಅದ್ಭುತ ಪ್ರತಿಭೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದೆ. ಗಣೇಶ್ ರಾಯಬಾಗಿ ಈ ಕೆಲವಾರು ಸಂಚಿಕೆಗಳಲ್ಲಿ ಗಣೇಶ್ ರಾಯಬಾಗಿ ಅವರು ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಝೂಮ್ ಆನ್ಲೈನ್ ಕಾರ್ಯಕ್ರಮಗಳಲ್ಲಿ ವಚನ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ. ಇವತ್ತು ಬಹಳ ಸುಂದರವಾಗಿ ಅವರು ತಮ್ಮ ವಚನ ಗಾಯನ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅವರಿಂದ ಹೆಚ್ಚಿನ ಸಹಾಯ ಸಹಕಾರಗಳನ್ನ ನಿರೀಕ್ಷಿಸುತ್ತಾ ಅವರಿಗೆ ಧನ್ಯವಾದಗಳನ್ನ
ಈ ಮೂಲಕ ನಾವು ಅರ್ಪಿಸ್ತಾ ಇದ್ವಿ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಸಂವಾದದಲ್ಲಿ ಪಾಲ್ಗೊಂಡಂಥ ಮುರುಗಪ್ಪ ಸರ್ ಅವ್ರಿಗೂ ಮುಳ್ಕೂರ್ ಸರ್ ಅವರು ಮಾತನಾಡಬೇಕಿತ್ತು, ಅವರು ಲೆಫ್ಟ್ ಆದರು. ಆಮೇಲೆ ಈ ಸಂಚಿಕೆಯಲ್ಲಿ ವಿಶ್ಲೇಷಣೆ ಮಾಡಿದಂಥ ಪ್ರೊಫೆಸರ್ GA ತಿಗಡಿ ಅವರಿಗೆ, ಡಾಕ್ಟರ್ ಪುಷ್ಪಾತು ಶಲ್ವಡಿ ಮಠ ಅವರಿಗೆ, ಶ್ರೀಮತಿ ಶಾಲಿನಿ ರುದ್ರಮುನಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ವಾರ 22/8/2026 ಲಿಂಗಸೂಗೂರಿನ ಡಾಕ್ಟರ್ ಶಶಿಕಾಂತ್ ಕಾಡ್ಲೂರ್ ಅವರು, ದಾಸೋಹ ಮನೆಗಳು ನಮ್ಮಲ್ಲಿ ಬಹಳಷ್ಟು ಇದ್ದಾವೆ, ಆದರೆ ಎಲ್ಲ ಮಠಗಳಲ್ಲೂ ಕೂಡ ದಾಸೋಹದ ಒಂದು ಪರಿಕಲ್ಪನೆ ಮೂಡಿ ಬರ್ತಾ ಇದೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ಈ ದಾಸೋಹದ ಪರಿಕಲ್ಪನೆ ಯಾಕೋ ಸ್ವಲ್ಪ ಮಾಯವಾಗಿ ಹೋಗ್ತಾ ಇದೆ ಅಂತಕ್ಕಂಥ ವಿಷಯವನ್ನ ಅವರು ನನಗೆ ತಿಳಿಸಿದಾಗ, ಅವರು ಶರಣ ಪ್ರಸಾದ ಕೇಂದ್ರವಾಗಿ, ಅಂದರೆ ಶರಣರ ಪ್ರಸಾದ ಕೇಂದ್ರವಾಗಿ ತೋಂಟದಾರ್ಯ ಮಠ ಲಿಂಗಸುಗೂರು ಬಗ್ಗೆ ಮುಂದಿನ ವಾರ ಮಾತನಾಡಿದ್ದಾರೆ. ಅಂದರೆ ಪ್ರಸಾದ ತತ್ವ ಇಡೀ ಶರಣರ ಬದುಕಿನಲ್ಲಿ ಮೂಡಿ ಬಂದಂಥ ಒಂದು ಅದ್ಭುತವಾದಂಥ ತತ್ವ ಸಿದ್ಧಾಂತ, ಪ್ರಸಾದದ ಜೊತೆಗೆ ದಾಸೋಹದ ಪರಿಕಲ್ಪನೆಯ ಮೂಡಿ ಬಂದದ್ದು ಕೂಡ ಬಹಳ ಅದ್ಭುತವಾದಂಥ ಒಂದು ಪರಿಕಲ್ಪನೆ. ಮುಂದಿನ ವಾರ ದಿನಾಂಕ 22/8/2026 ಡಾಕ್ಟರ್ ಶಶಿಕಾಂತ್ ಕಾಡ್ಲೂರ್ ಅವರು ವಚನ ಸಾಹಿತ್ಯದಲ್ಲಿ ಅದ್ಭುತವಾದಂಥ ಚಿಂತನೆಯನ್ನು ಮಂಡಿಸ್ತಕ್ಕಂಥ ಒಬ್ಬ ಪ್ರತಿಭಾನ್ವಿತ ಉಪನ್ಯಾಸಕರು. ಅವರಿಂದ ಮುಂದಿನ ವಾರ ನಾವು ಉಪನ್ಯಾಸವನ್ನು ಆಲಿಸೋಣ ಅಂತ ಹೇಳ್ತಾ, ಎಲ್ಲರೂ ಈ ವಚನ ಸಾಹಿತ್ಯದ ಒಂದು ತೇರನ್ನು ಎಳೆಯುವಂಥ ಒಂದು ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಳೋಣ. ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಸಂಗೀತ ಮತ್ತು ನೃತ್ಯ ವಿಭಾಗದ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ವಿದ್ಯಾರ್ಥಿನಿಗಳಿಗೆ ಹಾಗೂ ಎಲ್ಲ PhD ಸಂಶೋಧಕ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೆ ಸೇರೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಶರಣಾರ್ಥಿಗಳು.